ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 401ನೇ ಕಂತಿಗೆ ನಿಮಗೆ ಸ್ವಾಗತ. ಮೋದಿಯವರ ನೇತೃತ್ವದ ಮೂರನೇ ಮೋದಿ ಸರ್ಕಾರ ಜಾರಿಗೆ ಬಂದಿದೆ. ಈ ಮೋದಿ ಸರ್ಕಾರ ರಚನೆ ಆಗುವುದಕ್ಕೆ ಮುಂಚೆ ಚುನಾವಣಾ ಫಲಿತಾಂಶದ ಸ್ವರೂಪದಲ್ಲಿ BJPಗೆ ಸ್ವತಂತ್ರವಾಗಿ ಬಹುಮತ ಬಂದಿಲ್ಲವಾದ ಕಾರಣದಿಂದ ಮತ್ತು ಅವರು ಕನಿಷ್ಠ ಪಕ್ಷ ತೆಲುಗು ದೇಶಂನ 16 ಸಂಸದರು ಹಾಗೂ JDU ಪಕ್ಷದ 12 ಸಂಸದರ ಮೇಲೆ ಸಂಪೂರ್ಣ ಅವಲಂಬಿತರಾಗಬೇಕಾಗಿದ್ದಾರೆ. ಆದ್ದರಿಂದ ಮೋದಿ ಅವರ ಮೊದಲ 2 ಸರ್ಕಾರಗಳಲ್ಲಿ ತೋರಿಸಿದಂಥ ದಾಷ್ಟ್ಯ ದುರಹಂಕಾರಗಳು ಈ ಒಂದು ಮೋದಿಯವರ ಮೂರನೇ ಸರ್ಕಾರದಲ್ಲಿ ಇರಲಾರದು. ಮಿತ್ರ ಪಕ್ಷಗಳನ್ನ ಅವರು ಅನುನಯಿಸಬೇಕಾಗುತ್ತೆ. ಮೋದಿಯವರು ಅವರ ಇಡೀ ರಾಜಕೀಯ ಜೀವನದಲ್ಲಿ 2001ರಲ್ಲಿ ಅವರು ಗುಜರಾತ್ಗೆ ಮುಖ್ಯಮಂತ್ರಿ ಹೋದಾಗಲಿಂದಲೂ ಹಿಡಿದು ಯಾವತ್ತಿಗೂ ಕೂಡ ಸ್ವತಂತ್ರ ಬಹುಮತದೊಂದಿಗೆ ಸರ್ವಾಧಿಕಾರಿಯಾಗಿ ಅವರು ಅಧಿಕಾರ ಮಾಡಿದ್ದಾರೆ ಹೊರತು ಬೇರೆ ಯಾರನ್ನೋ ಅನುನಯಿಸಿ ಪಕ್ಕದಲ್ಲಿರೋರ ಜೊತೆ ಸಮಾಲೋಚನೆ ಮಾಡಿ ಸರ್ಕಾರ ಮಾಡಿ ಗೊತ್ತೇ ಇಲ್ಲ ಅವ್ರಿಗೆ. ಹೀಗಾಗಿ ಪ್ರಾಯಶಃ ಮೋದಿಯವರು ಪ್ರಧಾನಮಂತ್ರಿ ಆಗಲಾರರು. ಈ ಸತಿ ಕ್ಯಾಬಿನೆಟ್ಟಲ್ಲಿ BJPಯ ಪ್ರಮಾಣ ಕಡಿಮೆ ಇರುತ್ತೆ. ಮಿತ್ರ ಪಕ್ಷಗಳ ಮೂಲಕ ಒಂದಷ್ಟು ಮಟ್ಟಿಗಾದರೂ ಕೂಡ ಪ್ರಜಾತಂತ್ರ ವಾಪಸ್ ಬರುತ್ತೆ. ಈ ಥರದ ಹಲವಾರು ನಿರೀಕ್ಷೆಗಳು ಇದ್ದವು. ಅದರ ಜೊತೆಗೇ ಮಿತ್ರ ಪಕ್ಷಗಳು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ತಮ್ಮ ಹಕ್ಕುಗಳನ್ನು ಅವರು ಬೆಂಬಲ ಮಾಡೋದಾದ್ರಿಂದ ಅವರ ಆಶೋತ್ತರಗಳನ್ನೆಲ್ಲ ಈಡೇರಿಸಬೇಕಾಗತ್ತಾದ್ರಿಂದ ಒಂದು ನಿಯಂತ್ರಣದಲ್ಲಿ ಮೋದಿಯವರು ಇರ್ತಾರೆ. ಮೂರನೇದಾಗಿ ಇದುವರ ತನಕ ಏನು ಅದುಮಿಡಲ್ಪಟ್ಟಿತ್ತು ಮೋದಿಯವರ ಸರ್ವಾಧಿಕಾರದ ಬಗ್ಗೆ BJP ಒಳಗಡೆ ಏನೊಂದಷ್ಟು ಅಸಮಾಧಾನಗಳಿತ್ತು, ಆ ಅಸಮಾಧಾನಗಳು ಸ್ಫೋಟಗೊಳ್ಳುತ್ತೆ. ಬೇರೆ ಬೇರೆ ನಾಯಕರು ಮೋದಿಯವರ ವಿರುದ್ಧ ಬಹಿರಂಗವಾಗಿ ದಾಳಿಗಳನ್ನು ಮಾಡ್ತಾರೆ. ಇದು BJPಯ ಒಳಗಡೆಯೂ ಕೂಡ ಪ್ರಜಾತಂತ್ರ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದಿರ BJP ಮತ್ತು RSS ನಡುವಿನ ಸಂಬಂಧಗಳು ಹಳಸ್ಕೊಂಡಿದೆ. ನಿಮಗೆ ಗೊತ್ತಿರ್ಬೋದು, BJPಯ ಅಧ್ಯಕ್ಷ ನಡ್ಡಾ ಅವರು ಚುನಾವಣೆಯ ಪ್ರಚಾರದ ಒಂದು ಹಂತದಲ್ಲಿ ಇವಾಗ ನಾವೇನು RSSನ ಅವಲಂಬಿಸಿಲ್ಲ, ನಮಗೆ ಸ್ವತಂತ್ರವಾಗಿ ಅಷ್ಟು ಬಲ ಇದೆ, ಅಧಿಕಾರ ಪಡ್ಕೊಳ್ಳೋಷ್ಟು ಅಂತೆಲ್ಲ ಮಾತಾಡಿದರು. ಇದು RSS ಜೊತೆ ಅವರ ಸಂಬಂಧ ಹಳಸೋದಾದ್ರಿಂದ RSS ಕೂಡ ತನ್ನ ನಿಯಂತ್ರಣ ಸಾಧಿಸ್ಕೊಳ್ಳೋದಕ್ಕೆ ಇವ್ರ ಮೇಲೆ ವಿಮರ್ಶೆಗಳನ್ನು, ಟೀಕೆಗಳನ್ನು, ದಾಳಿಗಳನ್ನು ಮಾಡಬಹುದು. ಹಾಗೂ ಮಿತ್ರ ಪಕ್ಷಗಳು ಕೂಡ ತಮ್ಮ ಪೌಂಡ್ ಆಫ್ ಫ್ಲೆಶ್ ಅದನ್ನು ಡಿಮ್ಯಾಂಡ್ ಮಾಡ್ಬೋದು ಅನ್ನೋ ಥರದ್ದೆಲ್ಲ ನಿರೀಕ್ಷೆಗಳು ಇದ್ದವು. ಆದರೆ ಕಳೆದ 3-4 ದಿನಗಳ ಬೆಳವಣಿಗೆಗಳನ್ನ ನೀವು ನೋಡಿದ್ರೆ ಇವೆಲ್ಲವೂ ಕೂಡ ಕನಸಿನ ಗೋಪುರಗಳೇ ಹೊರತು ಏನು ಅಂತಿಮವಾಗಿ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಮೂರನೇ ಮಂತ್ರಿಮಂಡಲ ಜಾರಿಗೆ ಬಂದಿದೆ, ಅದನ್ನು ಹೆಸರಿಗೆ NDA ಸರ್ಕಾರ ಅಂತ ಕರೀಬಹುದಾದರೂ ಕೂಡ ಸಾರಾಂಶದಲ್ಲಿ ಅದು ಮೋದಿಯವರ ಮೂರನೇ ಸರ್ಕಾರವೇ ಆಗಿದೆ. ಇದು ಹೇಗೆ ಅಂತ ಮಾತಾಡೋದಕ್ಕೆ ಮುಂಚೆ ಇದ್ರ ಬಗ್ಗೆ ಇರುವಂಥ ಮತ್ತೊಂದು ಮಿತಿಯ ಬಗ್ಗೆ ಮಾತಾಡ್ಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ 3ನೇ ಬಾರಿಗೆ ಸತತವಾಗಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ನೆಹರು ಆದ ನಂತರ ಮೋದಿಯವರೇ. ಹೀಗಾಗಿ ನೆಹರುಗೆ ಸರಿಸಮವಾಗಿ ಮೋದಿಯವರಿದ್ದಾರೆ ಅಂತಂದ್ಬಿಟ್ಟು ಕೂಡ ಒಂದು ಪ್ರಚಾರ ಇದೆ. ಮೇಲ್ನೋಟಕ್ಕೆ ಇದು ಸರಿ. 3 ಬಾರಿ ಸತತವಾಗಿ, ಆ ಥರ 3 ಬಾರಿ ವಾಜಪೇಯಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 13 ದಿವಸಕ್ಕೆ ಒಂದು ಸತಿ, 1 ವರ್ಷಕ್ಕೊಂದು ಸತಿ, 5 ವರ್ಷಕ್ಕೊಂದು ಸತಿ. ಇಂದಿರಾ ಗಾಂಧಿಯವರು ಕೂಡ ಒಟ್ಟಾರೆ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಕಾಲಾವಧಿನಲ್ಲಿ 3 ಸಾರಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಒಂದಾದ ನಂತರ ಒಂದಾಗಿ ಸತತವಾಗಿ 3 ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದು 1951ರಲ್ಲಿ, 1957ರಲ್ಲಿ ಮತ್ತು 1962ರಲ್ಲಿ ನೆಹರು ಅವರು. ಅದಾದ ನಂತರ 2014, 2019 ಮತ್ತು 2024ರಲ್ಲಿ ಮೋದಿಯವರೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಮಿಥ್ಯೆಯಾಗಿ ನೆಹರು ಅಷ್ಟೇ ಪ್ರಬಲವಾಗಿ ಪಕ್ಷವನ್ನು ಮತ್ತು ದೇಶವನ್ನು ಮುನ್ನಡೆಸಿದ್ದಾರೆ ಎನ್ನುವ ಪ್ರಚಾರವೂ ಇದೆ. ಆದರೆ ಮೋದಿಯವರಿಗೂ ನೆಹರು ಅವರ ಸರ್ಕಾರಕ್ಕೂ ಇದ್ದ ಅತಿ ದೊಡ್ಡ ವ್ಯತ್ಯಾಸ ಏನಪ್ಪ ಅಂತಂದರೆ, ಇವತ್ತು ಮೋದಿಯವರು ಪ್ರಧಾನಿಯಾಗಿರುವುದು ಸಮ್ಮಿಶ್ರ ಸರ್ಕಾರಕ್ಕೆ, ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ. BJPಗೆ ತನ್ನಂತೆ ತಾನೇ ಬಹುಮತವಿಲ್ಲ. ಆದರೆ 3 ಬಾರಿ ನೆಹರು ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಪ್ರಧಾನಮಂತ್ರಿಯಾಗಿ ಅವರು ಮೊದಲನೇ ಸತಿ 360, 350, 362 ಈ ರೀತಿ 350ಕ್ಕಿಂತಲೂ ಜಾಸ್ತಿ 3 ಬಾರಿ ಸ್ವತಂತ್ರವಾಗಿಯೇ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದರು. ಹೀಗಾಗಿ ಈ ತೋರಿಕೆಯಲ್ಲಿ ಮೇಲ್ಮಟ್ಟದಲ್ಲಿ ಸಾಮ್ಯತೆ ಕಾಣುತ್ತೆ ಹೊರತು ಆಳದಲ್ಲಿ ಹಲವಾರು ವ್ಯತ್ಯಾಸಗಳಿದ್ದಾವೆ. ಇದು ಮೊದಲನೇದು. ಅವೆಲ್ಲಕ್ಕಿಂತ ಮುಖ್ಯವಾದದ್ದೇನಪ್ಪ ಅಂತಂದರೆ, ಜನಮತ ಇದ್ದದ್ದು ಯಾವುದರ ಬಗ್ಗೆ? 400ಕ್ಕೆ ಪಾರ್, 400ರ ಗಡಿಯನ್ನು ದಾಟುತ್ತೇವೆ ನಾವು ಈ ಚುನಾವಣೆಯಲ್ಲಿ, 370ಕ್ಕೂ ಜಾಸ್ತಿ ಪಡ್ಕೊಳ್ತೀವಿ. 370ಕ್ಕೂ ಜಾಸ್ತಿ ಅಂತ ಹೇಳ್ತಿದ್ರಲ್ಲಿ ಹಲವಾರು ಅರ್ಥಗಳಿತ್ತು ಅವರಿಗೆ. ಸೊ ಅದಕ್ಕೆ ಹೋಲಿಸಿದ್ರೆ ಸ್ವತಂತ್ರ ಬಹುಮತವೇ ಇಲ್ಲ.
63 ಸೀಟುಗಳು. ಹೋದ ಸತಿ 2019ರಲ್ಲಿ 303, ಈ ಸತಿ 240, 63 ಸೀಟುಗಳನ್ನು ಪಡ್ಕೊಂಡು ನಷ್ಟವಾಗಿದೆ ಅವರಿಗೆ. ಅಂದರೆ ಒಂದು ರೀತಿ ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಅವ್ರಿಗೇನೆ ವಾರಣಾಸಿನಲ್ಲಿ ಮೊದಲು 6 ಲಕ್ಷ ಬಹುಮತ, 2019ರಲ್ಲಿ 4.5 ಲಕ್ಷ ಬಹುಮತ, ಈ ಸತಿ ಕೇವಲ 1.5 ಲಕ್ಷ ಬಹುಮತದಲ್ಲಿ ಗೆದ್ದಿದ್ದಾರೆ. 2 ಸುತ್ತಿನಲ್ಲಿ ಆ್ಯಕ್ಚುಲಿ ಹಿಂದೆ ಕೂಡ ಇದ್ದರು ಅವರು. ವಾರಣಾಸಿನಲ್ಲಿ ಮೊನ್ನೆ ರ್ಯಾಲಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಒಂದು ವೇಳೆ ಅಲ್ಲಿ ಏನಾದರೂ ಪ್ರಿಯಾಂಕಾ ಗಾಂಧಿ ಅವರೇ ಚುನಾವಣೆಗೆ ನಿಂತಿದ್ದರೆ ಪಕ್ಷ ಇವತ್ತು ಫಲಿತಾಂಶಗಳು ಬೇರೆ ರೀತಿಯೂ ಇರ್ತಿತ್ತೇನೋ ಗೊತ್ತಿಲ್ಲ. ಸೊ ಹೀಗಾಗಿ ಒಟ್ಟಾರೆಯಾಗಿ ಜನಮತ NDAಗೆ ಸರ್ಕಾರ ಬರುವಂತೆ ಮಾಡಿದ್ದರೂ ಕೂಡ ಸೀಟುಗಳ ಲೆಕ್ಕದಲ್ಲಿ ನೋಡಿದರೆ ಮೊದಲ 2 ಸರ್ಕಾರಗಳನ್ನು ಯಾವ ರೀತಿ ನೀವು ನಡೆಸಿದ್ರಿ ಆ ರೀತಿ ನಡೆಸಬಾರದು ಅನ್ನುವಂತಹ ಜನಾದೇಶ ಇದರಲ್ಲಿ ಅಂತರ್ಗತವಾಗಿತ್ತು. ಈ ಜನಾದೇಶವನ್ನು ಮಂತ್ರಿಮಂಡಲದ ರಚನೆಯಲ್ಲಾಗಲಿ ಇಲಾಖೆಗಳ ಹಂಚಿಕೆಗಳಲ್ಲಾಗಲಿ ಮೋದಿಯವರು ಗೌರವ ತೋರಿದ್ದಾರೆ ಈ ಜನಾದೇಶಕ್ಕೆ. 2014ರಲ್ಲಿ ಅವರು ಪ್ರಧಾನಿಯಾದಾಗ 45 ಜನ ಮಂತ್ರಿಗಳ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದ್ರು. 2019ರಲ್ಲಿ 54 ಜನರ ಜೊತೆ. ಈ ಸರ್ತಿ ಒಟ್ಟು ತಮ್ಮ ಇಡೀ ಮಂತ್ರಿಮಂಡಲ 72 ಜನರು ಕೂಡ ಒಟ್ಟಾರೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 72 ಮಂತ್ರಿಗಳಲ್ಲಿ 60 ಜನ BJPಗೆ ಸೇರಿದವರು. ಮಿತ್ರ ಪಕ್ಷಗಳಿಗೆ, ಪ್ರಧಾನ ಮಿತ್ರ ಪಕ್ಷಗಳಿಗೆ 2, ಉಳಿದ ಮಿತ್ರ ಪಕ್ಷಗಳಿಗೆ ತಲಾ 1, ಅದರಲ್ಲೂ ಕೂಡ ಜೂನಿಯರ್ ಮಿತ್ರ ಪಕ್ಷಗಳಿಗೆ ಅಂದರೆ JDU ಮತ್ತು JDS ಹಾಗೂ ತೆಲುಗುದೇಶಂನ ಬಿಟ್ಟರೆ ಉಳಿದ ಜೂನಿಯರ್ ಪಕ್ಷಗಳಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಹಂತದ ಜೂನಿಯರ್ ಮಿನಿಸ್ಟರ್ ಸ್ಥಾನಮಾನಗಳನ್ನ ಮಾತ್ರವೇ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ 400 ಸೀಟುಗಳು ಬಂದರೆ ಏನು ಮಂತ್ರಿಮಂಡಲ ರಚಿಸ್ತಿದ್ರೋ ಅದೇ ಬಗೆಯ ಮಂತ್ರಿಮಂಡಲವನ್ನೇ 240 ಬಂದರೂ ಕೂಡ ರಚಿಸಿದ್ದಾರೆ. ಇದು ಒಂದು ಹಂತದಲ್ಲಾದರೆ ಇಲಾಖೆಗಳ ಹಂಚುವಿಕೆ ಮಂತ್ರಿಮಂಡಲ ರಚನೆ ಆದ ಮೇಲೂ ಕೂಡ ಈ ದೇಶದ ಅಸಹಾಯಕ ಆಶಾವಾದಿಗಳು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅಂತಂದರೆ ಕನಿಷ್ಠ ಪಕ್ಷ ಅಮಿತ್ ಶಾಗೆ ಗೃಹ ಮಂತ್ರಿ ಸ್ಥಾನವನ್ನು ಕೊಡುವುದಿಲ್ಲ. ಯಾಕಂತಂದರೆ ಇವತ್ತು ಇಡೀ ದೇಶಾದ್ಯಂತ ಒಂದು ಪ್ರಜಾತಂತ್ರದ ಕೊಲೆಗೆ ಪ್ರಧಾನ ಸೂತ್ರಧಾರಿಯಾಗಿದ್ದು ಗೃಹ ಮಂತ್ರಿ ಶಾ ಅನ್ನೋದು ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅಷ್ಟು ಮಾತ್ರ ಅಲ್ಲ, ಪ್ರಜಾತಂತ್ರದ ಕೊಲೆಗೆ ವಿರೋಧ ಪಕ್ಷಗಳನ್ನು ಒಡೆಯುವುದಕ್ಕೆ, ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕುವುದಕ್ಕೆ, ಅವರ ಸಂಪತ್ತಿನ ಮೇಲೆಲ್ಲ ಕೇಸ್ ಹಾಕುವುದಕ್ಕೆ ED, CBI, IT ಇವುಗಳ ನಿರಂತರವಾಗಿ ರೈಡ್ ಮಾಡುವುದಕ್ಕೆ, ಒಟ್ಟಲ್ಲಿ ಇಡೀ ದೇಶದ BJPಯೇತರ ಪಕ್ಷಗಳು ತತ್ತರಿಸುವಂತೆ ಅಂದರೆ ವಿನಾಕಾರಣ ಪ್ರಜಾತಂತ್ರದ ಕಗ್ಗೊಲೆ ಆಗುವುದಕ್ಕೆ ಅಮಿತ್ ಶಾ ಕಾರಣ. ಅದಕ್ಕೆ ಹಂಗೆ ನೋಡೋದಾದರೆ ಮೊದಲು NDA ಕೂಟದಿಂದ ಹೊರಗಡೆ ಬಂದಂಥ ತೆಲುಗು ದೇಶಂನ ಚಂದ್ರಬಾಬು ನಾಯ್ಡು ಕೂಡ ಅದರ ವಿಕ್ಟಿಮ್, ಬಲಿಪಶು. ನಿತೀಶ್ ಕುಮಾರ್ ಕೂಡ ಬಲಿಪಶು ಅದು ನೋಡೋದಾದರೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಏನಿಲ್ಲ ಅಂದರೂ ಕೂಡ ಅಮಿತ್ ಶಾ ಗೃಹ ಮಂತ್ರಿ ಆಗಬಾರದು ಅಂತ ಹಠ ಹಿಡಿಬಹುದು ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಎಲ್ಲವೂ ಕೂಡ ಪೊಳ್ಳಾಗಿ ಮಂತ್ರಿಮಂಡಲ ರಚನೆಯಾದ ಮಾರನೇ ದಿವಸ ರಾತ್ರಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆಗುವುದಕ್ಕೆ ಮುಂಚೆ ಏನು ಇಲಾಖೆಗಳನ್ನು ಘೋಷಣೆ ಮಾಡಿದ್ರು. ಯಾರ್ಯಾರು ಅಂದರೆ 2019ರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಇಲಾಖೆಯನ್ನು ಕೊಟ್ಟಿದ್ದರೋ ಅದೇ ಇಲಾಖೆಗಳಲ್ಲಿ BJPನವರು ಇದ್ದರು. ಉದಾಹರಣೆಗೆ ಅಮಿತ್ ಶಾ ಅವರು, ಯಾವ ಅಮಿತ್ ಶಾ ಪ್ರಜಾತಂತ್ರದ ಕಗ್ಗೊಲೆಗೆ ಕಾರಣ ಅದೇ ಅಮಿತ್ ಶಾ ಗೃಹ ಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಯಾವ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಕುಲಗೆಡಿಸಿ, ಅಂದರೆ ಇದು ಯಾರೋ ಒಬ್ಬ ಮಂತ್ರಿಯಿಂದ ಆಗಿರೋದಲ್ಲ, ಇಡೀ ಮಂತ್ರಿಮಂಡಲದ ಒಟ್ಟಾರೆ ತೀರ್ಮಾನ. ಆದರೆ ಆಯಾ ಮಂತ್ರಿಗಳದ್ದು ಕೂಡ ವಿಶೇಷ ಜವಾಬ್ದಾರಿ ಇರ್ತದಲ್ಲ. ಹಣದುಬ್ಬರ, GST, ಒಟ್ಟಾರೆ ಈ ದೇಶದ ಆರ್ಥಿಕತೆ ಹಳ್ಳ ಹಿಡಿಯುವುದಕ್ಕೆ ಪ್ರಧಾನ ಕಾರಣವಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಸರ್ತಿ ಕೂಡ ಹಣಕಾಸು ಮಂತ್ರಿಯೇ. ಚೈನಾ ಭಾರತದ ಮೇಲೆ ನುಸುಳಿ, ಇನ್ಫ್ಯಾಕ್ಟ್ ಗಾಲ್ವಾನ್ನಲ್ಲಿ 2020ರಲ್ಲಿ 4,000 ಚದುರ ಕಿಲೋಮೀಟರ್ಗಳಿಂತಲೂ ಹೆಚ್ಚಿನ ಜಾಗದಲ್ಲಿ ಚೈನಾ ಆಕ್ರಮಿಸಿ ಕೂತಿದೆ, ನಾವು ಕೈಕಟ್ಕೊಂಡು ಕೂತಿದ್ದೀವಿ. ಈ ರೀತಿ ನಮ್ಮ ದೇಶದ ಗಡಿಯನ್ನು ರಕ್ಷಣೆ ಮಾಡೋದರಲ್ಲಿ ವಿಫಲವಾದಂಥ ಈ ದೇಶದ ರಕ್ಷಣಾ ಸಚಿವರಾಗಿದ್ದಂಥ ರಾಜನಾಥ್ ಸಿಂಗ್ಗೆ ಈ ಸತಿಯೂ ಕೂಡ ರಕ್ಷಣಾ ಸಚಿವ. ನೆರೆಹೊರೆ ದೇಶಗಳಲ್ಲಿ ಅದರಲ್ಲೂ 2019ರ ನಂತರ ಭಾರತ ಸಣ್ಣ ಪುಟ್ಟ ನೆರೆಹೊರೆ ದೇಶಗಳಿಗೂ ಕೂಡ ಶತ್ರು ಅಂತ ಭಾವಿಸುವ ರೀತಿ ಅತ್ಯಂತ ಆತ್ಮಘಾತುಕವಾದಂಥ ಹಾಗೂ ಲೋಕವಿರೋಧಿಯಾದಂಥ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಬಂದಿದೆ ಈ ಮೋದಿ ಸರ್ಕಾರ. ಅದನ್ನು ಪ್ರಧಾನವಾಗಿ ಜಾರಿ ಮಾಡ್ತಿರೋದು ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು. ಈ ಸರ್ತಿನೂ ಅವರೇ ವಿದೇಶಾಂಗ ಮಂತ್ರಿ.
ಹಂಗೆ ನೋಡೋದಾದರೆ ಮೊದಲ ಪ್ರಧಾನವಾದಂಥ ಅಂದರೆ ಒಂದು ಸರ್ಕಾರದ ರಾಜಕೀಯ ಆರ್ಥಿಕ ದಿಕ್ಕನ್ನು ನಿರ್ದೇಶಿಸುವಂತಹ ಪ್ರಧಾನ 10 ಹುದ್ದೆಗಳೇನಿದ್ದಾವೆ ಆ ಎಲ್ಲ ಇಲಾಖೆಗಳು ಕೂಡ ಸಂಪೂರ್ಣ BJP ತನ್ನ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿದೆ. ಇದು ಹಂಗೆ ನೋಡಿದ್ರೆ ಸಮ್ಮಿಶ್ರ ಸರ್ಕಾರ, ಬರೀ BJP ಸರ್ಕಾರ ಅಲ್ಲ, ಮಿತ್ರ ಪಕ್ಷಗಳ ಜೊತೆ ಹಲವಾರು ಹೊಂದಾಣಿಕೆಗಳು ಬೇಕಾಗುತ್ತೆ. ಇವತ್ತು ವಿರೋಧ ಪಕ್ಷಗಳು ಹಿಂದಿನ ರೀತಿ ವೀಕ್ ಆಗಿಲ್ಲ, 232 ವಿರೋಧ ಪಕ್ಷಗಳ ಒಟ್ಟಾರೆ ಸಂಖ್ಯೆ. ಸೊ ಸಂಸತ್ತು ಸರಿಯಾಗಿ ನಡಿಬೇಕಂತಂದರೆ BJPಯ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರದ ಮಂತ್ರಿ ಯಾರಿರ್ತಾರೆ, ಸಂಸದೀಯ ವ್ಯವಹಾರಗಳ ಮಂತ್ರಿ, ಆತ ಮುಂಚೆ ಪೂರ್ವಾನುಭವಿಯಾಗಿ ಅದಕ್ಕೆ ತಯಾರಾಗಿರಬೇಕು. ವಿರೋಧ ಪಕ್ಷಗಳ ಜೊತೆ ಸರಿಯಾದಂಥ ಸಂಬಂಧ ಇಟ್ಕೊಳ್ಬೇಕು. ಪ್ರಧಾನವಾಗಿ ಎಲ್ಲ ಪಕ್ಷಗಳ ನಾಯಕರ ಜೊತೆ ಒಂದು ರೀತಿಯಾದಂಥ ವ್ಯಾವಹಾರಿಕ ಸಂಬಂಧವನ್ನಾದರೂ ಇಟ್ಕೊಂಡಿರೋರು ಸಮ್ಮಿಶ್ರ ಸರ್ಕಾರಕ್ಕೆ ಸಂಸದೀಯ ಮಂತ್ರಿ ಆಗಬೇಕಾಗುತ್ತೆ. ಇವರು ಯಾರನ್ನು ಮಾಡ್ತಾರೆ? ರಿಜಿಜು ಅಂತೇಳಿ. ಇಂದಿನ ಬಾರಿ ಕೂಡ ಅವರು ಸಂಸದೀಯ ಕಾನೂನು ಮಂತ್ರಿಯಾಗಿದ್ದರು. ಕಾನೂನು ಮಂತ್ರಿಯಾಗಿದ್ದಾಗ ಜುಡಿಷಿಯರಿಯ ಜೊತೆ ನಿರಂತರವಾದಂಥ ಸಂಘರ್ಷ. ಅಂದರೆ ಮೋದಿ ಸರ್ಕಾರ ತಾನು ಶ್ರೇಷ್ಠ, ಜುಡಿಷಿಯರಿ ಅಲ್ಲ ಅನ್ನುವಂತಹ ಒಂದು ಅಪ್ರಜಾತಾಂತ್ರಿಕ ಸಂಘರ್ಷಕ್ಕೆ ಸಾರಥ್ಯ ವಹಿಸಿದ್ದು ರಿಜಿಜು. ಇವತ್ತು ಆತನ ಸಂಸದೀಯ ವ್ಯವಹಾರಗಳ ಸಚಿವನನ್ನಾಗಿ ಮಾಡಿದ್ದಾರೆ. ಅಂದರೆ ಮತ್ತೆ ಹೇಳೋದಾದರೆ 400 ಸೀಟುಗಳು ಬಂದಿದ್ದರೆ ಯಾರ್ಯಾರು ಮಂತ್ರಿಗಳಾಗ್ತಿದ್ರು, ಯಾವ್ಯಾವ ಇಲಾಖೆ ಸಿಗ್ತಿತ್ತು, 240 ಸೀಟುಗಳು ಬಂದರೂ ಅವರೇ ಆಗಿದ್ದಾರೆ. ಅಂದರೆ 400 ಸೀಟು ಬರ್ತಿದ್ದಕ್ಕೂ 240 ಸೀಟ್ ಬಂದಿದ್ದಕ್ಕೂ ಯಾವ ವ್ಯತ್ಯಾಸವೂ ಕೂಡ ಮೋದಿಯವರ ಸರ್ಕಾರಗಳ ಮೇಲೆ ಪರಿಣಮಿಸಿಲ್ಲ. ಮಿತ್ರ ಪಕ್ಷಗಳಿಗೆ ಕೊಟ್ಟಿರುವಂತಹ ಇಲಾಖೆಗಳು ಕೂಡ ಕುಮಾರಸ್ವಾಮಿಯವರಿಗೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಕೊಟ್ಟಿದ್ದಾರೆ. ಉಳಿದಂತೆ ಗ್ರಾಮೀಣ ಪಂಚಾಯಿತಿ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ನಿತೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ, JDUಗೆ. ಹಾಗೆಯೇ ತೆಲುಗು ದೇಶಂ ಪಕ್ಷಕ್ಕೆ ಸಿವಿಲೇಷನ್, ನಾಗರಿಕ ವಿಮಾನಯಾನವನ್ನು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಒಂದು ರೀತಿ ಉಳಿದದ್ದನ್ನು ಹಂಚಿಕೆ ಮಾಡಿ, ತಿಂದಾದ್ಮೇಲೆ ಉಳಿದಿರೋದನ್ನು ಹಂಚಿಕೆ ಮಾಡಿರೋ ಥರ ಮಾಡಿದ್ದಾರೆ. ಸೊ ಸಾರಾಂಶದಲ್ಲಿ ಇದು NDA ಸರ್ಕಾರ ಅಲ್ಲ. 400 ಸೀಟುಗಳು ಬಂದರೆ ಎಷ್ಟು ಆಕ್ರಮಣಕಾರಿಯಾಗಿ ಮೋದಿ ಒಂದು BJP ಮಂತ್ರಿಮಂಡಲವನ್ನು, ಮೋದಿ 3.0 ಮಂತ್ರಿಮಂಡಲವನ್ನು ಜಾರಿಗೆ ಮಾಡ್ತಿದ್ರು, ಅದೇ ಮಂತ್ರಿಮಂಡಲ ಮೋದಿ ಮಂಡಲ ಜಾರಿಗೆ ಬಂದಿದೆ. ಇವತ್ತು ಮೊನ್ನೆ ಈ ಹೊಸದಾಗಿ ಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸ್ಕೊಂಡ ನಂತರ ಅವರು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದ್ರೆ ಇನ್ನೊಂದಿದ್ದಂಥ ಒಂದು ಊಹಾಪೋಹ ಏನಪ್ಪ ಅಂತಂದರೆ 2019 ರೀತಿ ದೊಡ್ಡ ಬಹುಮತ BJPಗೆ ಬಂದಿಲ್ಲವಾದ್ದರಿಂದ 2019ರಲ್ಲಿ ಅವರೇನು ರಾಮ ಮಂದಿರ ನಿರ್ಮಾಣದ ವಿಷಯ ಇರ್ಬೋದು, NRC CVA ವಿಷಯಗಳಿರ್ಬೋದು, ಆರ್ಟಿಕಲ್ 370 ರದ್ದಿರ್ಬೋದು, ಈ ತರಹದ BJPಯ RSSನ ಕೋರ್ ಅಜೆಂಡಾಗಳೇನಿದ್ವು ಅದನ್ನು ಜಾರಿಗೆ ತಂದರು. ಆ ಥರದ್ದನ್ನು ಈ ಬಾರಿ ಪ್ರಾಯಶಃ ಜಾರಿಗೆ ತರುವುದಿಲ್ಲ. ಉದಾಹರಣೆಗೆ ಸಮಾನ ನಾಗರಿಕ ಸಂಹಿತೆ ಇನ್ನೂ ಕೂಡ ಮಾಡದೇ ಉಳ್ಕೊಂಡಿರುವಂಥ ಒಂದು ಕಾರ್ಯಕ್ರಮ. ಇದು ಸಮ್ಮಿಶ್ರ ಸರ್ಕಾರ ಆಗಿರುವುದರಿಂದ ಈ ಬಾರಿ ಭಾಗಶಃ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಯೋಜನೆಯನ್ನು ಕೈ ಬಿಡಬಹುದು ಅಂತ ಒಂದು ನಿರೀಕ್ಷೆ ಇತ್ತು. ನಿನ್ನೆ ಕಾನೂನು ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂಥ ಮೇಘವಾಲ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾನ ನಾಗರಿಕ ಸಂಹಿತೆ ಮೋದಿ ಸರ್ಕಾರದ ಅಜೆಂಡಾದ ಭಾಗವಾಗಿದೆ. ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಶಾ ಅವರು ಘೋಷಣೆ ಮಾಡಿದ್ದಾರೆ, ಈ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಗೊಳಿಸುವುದಕ್ಕಾಗಿ CRPCಯನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಸಾರಾಂಶದಲ್ಲಿ ನಮ್ಮ ಮುಂದೆ ಇರುವುದು NDA ಹೆಸರಿರುವ ಮಾತ್ರಕ್ಕೆ ಅಲ್ಪ ಸ್ವಲ್ಪ ಕಾಸ್ಮೆಟಿಕ್ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಮೋದಿ ಕಿ ಪರಿವಾರ ಅಂತಿರುವುದನ್ನು ಮೋದಿ ಕಿ ಪರಿವಾರ ಅಂತ ತೆಗೆದುಬಿಡಿ ಅಂತ ಹೇಳಿದ್ದಾರೆ. ಅದರಿಂದ ಆಡಳಿತದಲ್ಲಿ ಮತ್ತು ಅದರ ಹಿಂದಿರುವಂತಹ ರಾಜಕೀಯ ಪರಿಣಾಮಗಳಲ್ಲಿ ಯಾವ ಬದಲಾವಣೆಗಳು ಕೂಡ ಬರೋದಿಲ್ಲ. ಮೇಲ್ನೋಟಕ್ಕೆ ಜನರಿಗೆ ನೋಡಿ ನಾವು ಈಗ ಮೋದಿ ಬದಲಾಗ್ಬಿಟ್ಟಿದ್ದಾರೆ, ಮೊದಲೆಲ್ಲ ಮೋದಿ ಅಂತಿದ್ರು, ಈಗ NDA ಅಂತಾರೆ. ಸೆಮ್ಯಾಂಟಿಕ್ಸಲ್ಲಿ, ವಾಕ್ಯಗಳಲ್ಲಿ ಬದಲಾವಣೆ ಆಗಿರ್ಬೋದು, ಥಿಯೇಟ್ರಿಕ್ಸಲ್ಲಿ, ನಾಟಕದ ಹಾವಭಾವದ ಭಂಗಿಗಳಲ್ಲಿ ಬದಲಾವಣೆ ಆಗಿರ್ಬೋದು, ಸಾರದಲ್ಲಿ 2019 ಏನು ಆಕ್ರಮಣಕಾರಿ BJP ಸರ್ಕಾರ ಇತ್ತು, ಈ ಪ್ರಜಾತಂತ್ರವನ್ನು ಸಂವಿಧಾನವನ್ನು ನುಂಗುವಂತಹ ಯೋಜನೆಗಳ ಅಪ್ರಜಾತಾಂತ್ರಿಕ ಸರ್ಕಾರವಿತ್ತು, ಅದೇ ಮೋದಿ 3.0 ಸರ್ಕಾರ ಇವತ್ತು ನಮ್ಮೆದುರಿಗಿದೆ. ಇದು ಮೊದಲನೇ ವಿಷಯ. ಎರಡನೇದಾಗಿ ಇನ್ನೊಂದು, ನಮ್ಮ ದೇಶದ ಪ್ರಗತಿಪರರು, ಅಸಹಾಯಕ ಆಶಾವಾದಿಗಳು ನಿರೀಕ್ಷೆ ಇಟ್ಕೊಂಡಿದ್ದೇನು, ಮಿತ್ರ ಪಕ್ಷಗಳ ಜೊತೆ ಸರ್ಕಾರ ರಚಿಸ್ತಿರುವಂಥ ಈ ಸರ್ಕಾರ
ಕಡ್ಡಾಯವಾಗಿ ಮಿತ್ರ ಪಕ್ಷಗಳ ಒತ್ತಡಕ್ಕೆ ಬಲಿಯಾಗಬೇಕಾಗುತ್ತೆ. ಹೀಗಾಗಿ ಇದ್ದಕ್ಕಿದ್ದಂತೆ ಸುಮಾರಷ್ಟು ಪತ್ರಿಕೆಗಳು, ಸುಮಾರಷ್ಟು ವಿಶ್ಲೇಷಕರು ತೆಲುಗು ದೇಶಂನ ಚಂದ್ರಬಾಬು ನಾಯ್ಡುಗೆ ಇಲ್ಲದಿರುವಂತಹ ಪ್ರಜಾತಾಂತ್ರಿಕ ಆಶಯಗಳನ್ನೆಲ್ಲ ಆರೋಪಿಸಿ ಒಬ್ಬ ಅತ್ಯಂತ ನಿಪುಣನಾದಂಥ ರಾಜಕಾರಣಿ ಚಂದ್ರಬಾಬು ನಾಯ್ಡು ಮುಂದೆ ಮೋದಿ ಆಟ ನಡೆಯೋದಿಲ್ಲ. ಅದೇ ರೀತಿ ನಿತೀಶ್ ಕುಮಾರ್ ಅವರು ಸಮಯ ಬಂದಂಗೆ ಅವರು ಪಲ್ಟಿ ಹೊಡಿತಾರೆ ಅನ್ನೋದು ಬಿಟ್ಟರೂ ಕೂಡ ಅತ್ಯಂತ ಹಿರಿಯ ರಾಜಕಾರಣಿ, ನಿಪುಣನಾದಂಥ ರಾಜಕಾರಣಿ. ಅವರು ಉದಾಹರಣೆಗೆ ಕ್ಯಾಶ್ ಸೆನ್ಸಸ್ಸು ಇತ್ಯಾದಿ ವಿಷಯಗಳಲ್ಲಿ ಒಂದು ರೀತಿಯ ಒತ್ತಡವನ್ನು ಹೇರ್ತಾರೆ. ಚಂದ್ರಬಾಬು ನಾಯ್ಡು ತಾವು ಚುನಾವಣಾ ಪ್ರಚಾರದಲ್ಲಿ ಘೋಷಣೆ ಮಾಡ್ಕೊಂಡಿದ್ದಂಗೆ ತಮ್ಮ ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಈ ಚುನಾವಣೆ ಆದ ನಂತರವೂ ಕೂಡ ಮುಸ್ಲಿಮರಿಗೆ ಅದೇ ರೀತಿಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇವರು ಇರಬೇಕಾದ್ರೆ ಸಮಾನ ನಾಗರಿಕ ಸಂಹಿತೆ ಇರ್ಬೋದು, NPR NRC CAA ಇರ್ಬೋದು, ಇವುಗಳೆಲ್ಲ ಸ್ವಲ್ಪ ಹದ್ದುಬಸ್ತಿಗೆ ಬರಬಹುದು ಅಂತೇಳಿ ಚಂದ್ರಬಾಬು ನಾಯ್ಡು ಬಗ್ಗೆ, ನಿತೀಶ್ ಕುಮಾರ್ ಬಗ್ಗೆ ಸುಮಾರಷ್ಟು ಆಶೆಗಳನ್ನು ಜನ ಇಟ್ಕೊಂಡಿದ್ರು. ಆದರೆ ಈಗಾಗಲೇ ನಾವು ಚರ್ಚೆ ಮಾಡಿದಾಗೆ ನಿತೀಶ್ ಕುಮಾರ್ ಅವರಿಂದ ನೀವು ಪ್ರಾರಂಭ ಮಾಡಿದ್ರೆ, ನಿತೀಶ್ ಕುಮಾರ್ ಅವರು ಮೊಟ್ಟ ಮೊದಲ NDA ಸಭೆಗೆ ಬಂದ ತಕ್ಷಣ ನೀವು ಅವರ ಹಾವಭಾವ ಭಂಗಿಗಳನ್ನ ನೋಡಿದ್ರೆ ಸೀದಾ ಬರ್ತಿದ್ದಂಗೆ ಮೋದಿಯವರ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೊರಟರು. ಅಷ್ಟು ಮಾತ್ರ ಅಲ್ಲ, ಆ ಸಭೆಯಲ್ಲಿ ಅವರು ಒತ್ತು ಕೊಟ್ಟು ಹೇಳ್ತಿದ್ದೇನಪ್ಪ ಅಂತಂದರೆ, ಆದಷ್ಟು ಬೇಗ ಸರ್ಕಾರ ಮಾಡಿ, ತಡ ಮಾಡಬೇಡಿ, ಆದಷ್ಟು ಬೇಗ ಸರ್ಕಾರ ಮಾಡಿ. ಯಾಕೆ ಆ ಒತ್ತಡ ಏನಿತ್ತು? ಇನ್ಫ್ಯಾಕ್ಟ್ ಚುನಾವಣೆ ಆದ ನಂತರ ನಡೆಯಬೇಕಾಗಿದ್ದಂಥ ಪ್ರಕ್ರಿಯೆ ಏನಪ್ಪ ಅಂತಂದರೆ, ಮೊದಲು BJPಯಿಂದ ಆಯ್ಕೆಯಾದಂಥ ಸಂಸದರ ಸಂಸದೀಯ ಪಕ್ಷದ ಸಭೆ ನಡಿಬೇಕಾಗಿತ್ತು. ಅದರಲ್ಲಿ ನರೇಂದ್ರ ಮೋದಿಯವರು ನಾಯಕನಾಗಿ ಆಯ್ಕೆಯಾದ ಮೇಲೆ ಮಿತ್ರ ಪಕ್ಷಗಳ ಜೊತೆ NDAಯ ಸಂಸದೀಯ ಪಕ್ಷದ ಸಭೆ ನಡಿಬೇಕಾಗಿತ್ತು. ಆದರೆ ನೀವು ಗಮನಿಸಿರಬಹುದು, ನರೇಂದ್ರ ಮೋದಿಯವರು BJPಯ ಸಂಸದೀಯ ಪಕ್ಷದ ಸಭೆಯನ್ನೇ ಕರೀಲಿಲ್ಲ, ನೇರವಾಗಿ NDA ಪಕ್ಷದ ಸಭೆಯನ್ನು ಕರೆದರು. ಇದರಲ್ಲಿದ್ದಂಥ ನಿರೀಕ್ಷೆ ಏನಪ್ಪ ಅಂತಂದರೆ, ಪ್ರಾಯಶಃ BJPಯ ಸಂಸದೀಯ ಸಭೆ ನಡೆದರೆ BJPಯ ಒಳಗಡೆ ನರೇಂದ್ರ ಮೋದಿಯವರ ವಿರುದ್ಧ ಇರಬಹುದಾದಂಥ ಕೆಲವರೇನಾದರೂ ಧ್ವನಿ ಎತ್ತಬಹುದಾದಂಥ ಆತಂಕವಿತ್ತ ಅನ್ನುವುದು ಕೂಡ ಇವತ್ತು ವಿಶ್ಲೇಷಕರ ನಡುವೆ ಚರ್ಚೆಯಲ್ಲಿದೆ. ಅದರಿಂದ ಮೋದಿಯನ್ನು ಬಚಾವ್ ಮಾಡುವುದಕ್ಕಾಗಿಯೂ ಕೂಡ ಬೇಗ ಸರ್ಕಾರ ಮಾಡಿ ಅಂತ ನಿತೀಶ್ ಕುಮಾರ್ ಹೇಳಿದ್ರು. ಮೋದಿಗೆ ಕಾಲಿಗೆ ಬೀಳೋದಕ್ಕೂ ಕೂಡ ಹೋದರು. ಇವತ್ತು ನಿತೀಶ್ ಕುಮಾರ್ಗೆ ಬೇಕಾಗಿರೋದೆಲ್ಲ ಏನಪ್ಪ ಅಂದರೆ, ಪ್ರಧಾನವಾಗಿ ಅವ್ರಿಗೆ ಬೇಕಾಗಿರುವುದು ಒಂದು ಬಿಹಾರ್ಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬೇಕು, ವಿಶೇಷವಾದಂಥ ಅನುದಾನಗಳು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ 2025ರಲ್ಲಿ ಬಿಹಾರ್ನಲ್ಲಿ ಶಾಸನಸಭಾ ಚುನಾವಣೆ ಇದೆ. ಈ ಶಾಸನಸಭಾ ಚುನಾವಣೆಯನ್ನು ಎದುರಿಸಬೇಕು ಅಂತಂದರೆ ನಿತ್ರಾಣವಾಗಿರುವ JDU ಪಕ್ಷಕ್ಕೆ BJPಯ ಸಂಪನ್ಮೂಲಗಳು ಮತ್ತು BJPಗೆ ವೋಟ್ ಹಾಕುವ ಆ ಒಂದು ವೋಟ್ ಶೇರ್ ಏನಿದೆ ಅದು ಕೂಡ ಬೇಕು. ಈ ಒಗ್ಗಟ್ಟಾಗಿಯೇ ಶಾಸನಸಭಾ ಚುನಾವಣೆಯನ್ನು ಎದುರಿಸಿದ್ರೆ ಮಾತ್ರ ನಿತೀಶ್ ಕುಮಾರ್ ಅವರು 2025ರಲ್ಲಿ ಮುಖ್ಯಮಂತ್ರಿ ಆಗುವುದಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಅವ್ರಿಗೆ ಈ ಸರ್ಕಾರದಿಂದ ಬೇರೆ ಇವರು ಏನು ಮಾಡಿದ್ರು ಕೂಡ ಅದರ ಬಗ್ಗೆ ಅವ್ರಿಗೆ ವಿಶೇಷ ಆಕ್ಷೇಪಣೆ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳಬೇಕಾಗಿದೆ ಅಂತಂದರೆ, 2019ರಿಂದ 2024ರ ನಡುವೆ ಲೋಕಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಬಹುಮತ ಇತ್ತು, ಆದರೆ ರಾಜ್ಯಸಭೆಯಲ್ಲಿ ಇರಲಿಲ್ಲ. ಆದರೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ ಅಂದರೂ ಕೂಡ ಏನೇನು ಇವರು ಅನಾಹುತಕಾರಿಯಾದಂಥ ಸಂವಿಧಾನ ವಿರೋಧಿಯಾದಂಥ ಮಸೂದೆಗಳನ್ನ ತಂದರು, ಲೋಕಸಭೆಯಲ್ಲಿ ಆ ಮಸೂದೆಗಳು ಪಾಸಾಗಿ ರಾಜ್ಯಸಭೆಗೆ ಹೋದಾಗ, ಉದಾಹರಣೆಗೆ CAA ಇರ್ಬೋದು, ಆರ್ಟಿಕಲ್ 370 ರದ್ದಿನ ವಿಷಯ ಇರ್ಬೋದು, ತ್ರಿವಳಿ ತಲಾಕ್ನ ವಿಷಯ ಇರ್ಬೋದು, UAPA ತಿದ್ದುಪಡಿ ವಿಷಯ ಇರ್ಬೋದು, ಇಂಥ ಒಂದು ಸಂವಿಧಾನ ವಿರೋಧಿಯಾದಂಥ ಮಸೂದೆಗಳು ರಾಜ್ಯಸಭೆಗೆ ಹೋದಾಗ ರಾಜ್ಯಸಭೆಯಲ್ಲಿ ಅದನ್ನು ಸಮರ್ಥಿಸಿದ್ದು ಯಾರು? BJPಗೆ ಬಹುಮತ ಇರಲಿಲ್ಲ. ಬಹುಮತವನ್ನು ತಂದುಕೊಟ್ಟಿದ್ದೇ ಇದೇ JDU ಪಕ್ಷ. ಇದೇ ತೆಲುಗುದೇಶಂ ಪಕ್ಷಕ್ಕೆ ರಾಜ್ಯಸಭೆಯ ಸದಸ್ಯರೆಲ್ಲ ಹೆಚ್ಚು ಕಡಿಮೆ ಹೋಗ್ಬಿಟ್ಟು BJP ಸೇರ್ಕೊಂಡ್ಬಿಟ್ಟಿದ್ರು. ಆದರೆ ಇವ್ರಿಗೆ ಅಂತ ಆಕ್ಷೇಪಣೆಯೇ ಇರಲಿಲ್ಲ. ಅದು ತುಂಬ ಮುಖ್ಯವಾದಂಥ ವಿಷಯ. ಅವರು ಜೊತೆಗೂಡಿ ತಂದ ಮಸೂದೆಗಳಿವು. ಎಲ್ಲಕ್ಕಿಂತ ಮುಖ್ಯವಾಗಿ JDU, TDP ಮತ್ತು BJP ಈ ಒಕ್ಕೂಟ ಚುನಾವಣಾ ಪೂರ್ವ ಒಕ್ಕೂಟ. ಇದು ಚುನಾವಣೋತ್ತರ ಒಕ್ಕೂಟ ಅಲ್ಲ. ಚುನಾವಣೆಯಲ್ಲಿ ಒಟ್ಟಾಗಿಯೇ ಇವರು ಈ ಪ್ರಚಾರಕ್ಕೆ ಹೋಗಿದ್ದಾರೆ. ಪ್ರಚಾರದ ಉದ್ದಕ್ಕೂ ಕೂಡ ನರೇಂದ್ರ ಮೋದಿಯವರು ಮುಸ್ಲಿಮರ ಬಗ್ಗೆ, ಈ ದೇಶದ ಸಂವಿಧಾನದ ಬಗ್ಗೆ, ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ ನಿರಂತರವಾಗಿ ಮಾಡ್ತಿದ್ದಂಥ ಆಕ್ರಮಣಗಳು, ಆರೋಪಗಳು, ದೂಷಣೆಗಳು, ಸುಳ್ಳುಗಳು, ಇವುಗಳ ಯಾವುದರ ಬಗ್ಗೆನೂ ಕೂಡ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು ಒಂದು ಸಣ್ಣ ಆಕ್ಷೇಪಣೆಯನ್ನು ಮಾಡಿರಲಿಲ್ಲ. ಹೀಗಾಗಿ ಈ ಮಿತ್ರ ಪಕ್ಷಗಳಿಗೆ
ನಿತೀಶ್ ಕುಮಾರ್ಗೆ ಯಾವುದೇ ವಿಶೇಷ ರೀತಿಯ ತಾತ್ವಿಕ ಆಕ್ಷೇಪಣೆ ಇಲ್ಲ ಬಿ ಜೆ ಪಿಯ ಕೋಮುವಾದಿ ನೀತಿಗಳ ಜೊತೆ. ಹಂಗೆ ನೋಡೋದಾದರೆ ಬಿ ಜೆ ಪಿ ನಿತೀಶ್ ಕುಮಾರ್ ಅವರ JDU ಪಕ್ಷ ಬಿ ಜೆ ಪಿಯ ಜೊತೆಗೂಡನೇ 2 ವರ್ಷಗಳ ಕಾಲ ಅಲ್ಲಿ ಸರ್ಕಾರವನ್ನು ಕೂಡ ನಡೆಸಿದೆ. ಅಲ್ಲಿ ಉದ್ದಕ್ಕೂ ಕೂಡ ಕೋಮುವಾದಿ ಸರ್ಕಾರವನ್ನೇ ನಡೆಸಿದೆ. ಕೋಮುವಾದಿ ಸರ್ಕಾರದ ಬಿ ಜೆ ಪಿಯ ಮೈತ್ರಿಯೊಂದಿಗೆ ಮಾಡಿಕೊಂಡಂಥ ಕೋಮುವಾದಿ ಸರ್ಕಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು. ಹಾಗೂ ಸ್ವತಂತ್ರವಾಗಿ ಅವರು ಅಧಿಕಾರ ಮಾಡಿದಾಗಲೂ ಕೂಡ ಅತ್ಯಂತ ನವ ಉದಾರವಾದಿ ನೀತಿಗಳನ್ನು ಜಾರಿಗೆ ತಂದವರೇ ಆಗಿದ್ದರು. APMC ರದ್ದು ಮಾಡೋ ವಿಷಯ ಆಗಿರ್ಬೋದು, ಇವುಗಳೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಬಿ ಜೆ ಪಿಯ ಆ ಕೃಷಿ ನೀತಿ ವಿಷಯಗಳಲ್ಲೂ ಕೂಡ ಬಿ ಜೆ ಪಿ ನೀತಿಗಳ ಜೊತೆಗೆ ನಿತೀಶ್ ಕುಮಾರ್ ಅವರಿಗೆ ಸಹಮತಿ ಇದೆ. ಇನ್ನು ಚಂದ್ರಬಾಬು ನಾಯ್ಡು ಅವರು ಗುಜರಾತ್ನಲ್ಲಿ ಮೋದಿಯವರು ತಂದಂಥ ಗುಜರಾತ್ ಮಾದರಿಗೆ ಪಿತಾಮಹ ಚಂದ್ರಬಾಬು ನಾಯ್ಡು ಅವರು. ಯಾಕಂತಂದರೆ ಭಾರತದಲ್ಲಿ 96ರ ನಂತರದ ರಾಜಕಾರಣದಲ್ಲಿ ತನ್ನ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಶ್ವ ಬ್ಯಾಂಕ್ ನಿರ್ದೇಶಿತವಾದಂಥ, IMF ನಿರ್ದೇಶಿತವಾದಂಥ, ಕಾರ್ಪೊರೇಟ್ ಕುಳಗಳು ನಿರ್ದೇಶನ ಮಾಡಿದಂತಹ ಆರ್ಥಿಕ ನೀತಿಗಳನ್ನು ತನ್ನ ರಾಜ್ಯದಲ್ಲಿಗೆ ಜಾರಿಗೆ ತಂದದ್ದು ಮೊಟ್ಟ ಮೊದಲಿಗೆ ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ಕೊಂಡ್ರು, ನಾನು ಆಂಧ್ರದ ಮುಖ್ಯಮಂತ್ರಿ ಅಲ್ಲ, ಆಂಧ್ರದ CEO ಅಂತಂದರು. CEO ಅಂತಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಚುನಾಯಿತ ರಾಜಕೀಯ ಅಲ್ಲ, ರಾಜಕೀಯ ಏನೂ ಬೇಡ, ಕಂಪನಿಗಳ CEO ಆಗಿ ಕೆಲಸ ಮಾಡ್ತೀನಿ. ಒಂದು ಚುನಾಯಿತ ಸರ್ಕಾರ, ಒಂದು ಪ್ರಭುತ್ವ ಹೇಗೆ ಇಡೀ ರಾಜ್ಯದ ಆರ್ಥಿಕತೆಯನ್ನು ಕಾರ್ಪೊರೇಟ್ಗಳಿಗೆ ಸಂಪೂರ್ಣವಾಗಿ ಗುತ್ತಿಗೆ ಎಳಿಬೋದು, ಅವ್ರಿಗೆ ಮಾರ್ಬಿಡ್ಬೋದು ಅನ್ನೋದಕ್ಕೆ ಚಂದ್ರಬಾಬು ನಾಯ್ಡು ಅವರು ತುಂಬ ದೊಡ್ಡ ಉದಾಹರಣೆ. ಹೀಗಾಗಿ ಅವ್ರಿಗೆ ಈ ಆರ್ಥಿಕ ನೀತಿಗಳೇನಿದೆ ಅದರ ಬಗ್ಗೆ ಯಾವ ದೊಡ್ಡ ಆಕ್ಷೇಪಣೆಯೂ ಇಲ್ಲ. ಇನ್ಫ್ಯಾಕ್ಟ್ ಅದಿನ್ನೂ ತೀವ್ರವಾಗಿ ಜಾರಿಗೆ ಬರಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅದರ ಜೊತೆಗೆ ಕೋಮುವಾದದ ಬಗ್ಗೆ ಇವರ ನಿಲುವೇನು? 1999ರಲ್ಲಿ, ಇನ್ಫ್ಯಾಕ್ಟ್ 1996ರಿಂದಲೂ ಕೂಡ ಯುನೈಟೆಡ್ ಫ್ರಂಟ್ ಸರ್ಕಾರ ಬಂದಾಗ, 99ರಲ್ಲಿ NDA ಸರ್ಕಾರ ಬಂದಾಗ ಅದಕ್ಕೆ ಇವರು ಕನ್ವೀನರ್ ಚಂದ್ರಬಾಬು ನಾಯ್ಡು. 1999ರಿಂದ 2004 ತನಕ ಏನು NDA ಸರ್ಕಾರ ಇತ್ತು, ಆ NDA ಸರ್ಕಾರದ ಕನ್ವೀನರ್ ಚಂದ್ರಬಾಬು ನಾಯ್ಡು. ನರೇಂದ್ರ ಮೋದಿಯವರು 2001ರಲ್ಲಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಹೋಗಿ ನರಮೇಧ ಮಾಡಿದ್ದು 2002ರಲ್ಲಿ. ಈ ಗುಜರಾತ್ನಲ್ಲಿ ನಡೆದಂಥ ನರಮೇಧದ ಬಗ್ಗೆ NDAಯ ಕನ್ವೀನರ್ ಆಗಿದ್ದಂಥ ಚಂದ್ರಬಾಬು ನಾಯ್ಡುಗೆ ಯಾವ ದೊಡ್ಡ ಆಕ್ಷೇಪಣೆಯೂ ಇರಲಿಲ್ಲ. ಯಾಕಂದರೆ ತನ್ನ ರಾಜ್ಯದಲ್ಲೇ, ಅವಿಭಜಿತ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಅವರು ಆದಿವಾಸಿಗಳನ್ನ, ದಲಿತರನ್ನ, ಕಾರ್ಪೊರೇಟ್ಗಳಿಗೆ ಬೇಕಾಗಿರುವಂತಹ ಕಾಡಿನ ಸಂಪತ್ತನ್ನು, ಭೂಮಿ ಸಂಪತ್ತನ್ನು ವಸೂಲಿ ಮಾಡುವುದರ ವಿರುದ್ಧ ಏನು ಹೋರಾಟ ಮಾಡಿದ್ರು ಆದಿವಾಸಿಗಳು, ದಲಿತರು, ಅವ್ರನ್ನ ನಕ್ಸಲೈಟರು ಅಂತ ಅಂದ್ಬಿಟ್ಟು ಕರೆದು ಕಗ್ಗೊಲೆಗಳನ್ನು ಮಾಡಿದಂಥ ಅತಿ ದೊಡ್ಡ ರಕ್ತದ ಕಲೆ ಹೊಂದಿದ್ದಂಥ ಮುಖ್ಯಮಂತ್ರಿ ಯಾರಾದರೂ ಆ ಕಾಲಾವಧಿನಲ್ಲಿ ಈ ದೇಶದಲ್ಲಿದ್ದರೆ ಅದು ಚಂದ್ರಬಾಬು ನಾಯ್ಡು ಅವರಾಗಿದ್ದರು. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರಿಗೆ, ನಿತೀಶ್ ಕುಮಾರ್ ಅವರಿಗೆ BJP ಪಕ್ಷದ ಕೋಮುವಾದದ ಬಗ್ಗೆ ಆಗಲಿ, ಹಿಂದುತ್ವದ ಬಗ್ಗೆ ಆಗಲಿ, ಅಥವಾ ನವ ಉದಾರವಾದಿ ನೀತಿಗಳ ಬಗ್ಗೆ ಆಗಲಿ, ಕಾರ್ಪೊರೇಟ್ ಪರವಾದಂಥ ಆರ್ಥಿಕತೆ ಬಗ್ಗೆ ಆಗಲಿ ಯಾವ ತಾತ್ವಿಕ ಆಕ್ಷೇಪವೂ ಇಲ್ಲ. ಬದಲಿಗೆ ಅದು ಇನ್ನೊಂದಷ್ಟು ತೀವ್ರವಾಗಿ ನಡೀಬೇಕು ಅನ್ನೋದೇ ಅವರ ಉದ್ದೇಶವಾಗಿರುತ್ತೆ. ಸೊ ಹೀಗಾಗಿ ದೊಡ್ಡ ಆಕ್ಷೇಪಣೆಗಳು ಅವ್ರಿಗೆಲ್ಲ ಅವ್ರು ನಿರೀಕ್ಷೆ ಮಾಡೋದೇನು? ಚಂದ್ರಬಾಬು ನಾಯ್ಡು ಆಗಲಿ, ನಿತೀಶ್ ಕುಮಾರ್ ಆಗಲಿ ನಿರೀಕ್ಷೆ ಮಾಡೋದೇನು? ಆಂಧ್ರ ಪ್ರದೇಶ ಅಂತ ಆದಮೇಲೆ 2014ರಲ್ಲೂ ಕೂಡ ತೆಲುಗು ದೇಶಂ ಪಕ್ಷ ಹಾಗೂ ಚಂದ್ರಬಾಬು ನಾಯ್ಡು NDA ಒಕ್ಕೂಟ ಮೋದಿಯವರ ಸ್ನೇಹಿತರಾಗೇ ಇದ್ದರು. ಅವಿಭಜಿತ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಆಂಧ್ರ ಅಂತ ವಿಭಜನೆಗೊಂಡದ್ದು 2014ರಲ್ಲಿ. ವಿಭಜನೆ ಅಂದರೆ ಆವಾಗ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿದ್ದು, ಆ ಹೋರಾಟಕ್ಕೆ ಕಿವಿಗೊಟ್ಟಿದ್ದು ಆಗಿನ UPA ಸರ್ಕಾರ. ಯಾಕೆಂದರೆ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋದು ಸುಮಾರು 70 ವರ್ಷಗಳ ಹೋರಾಟ. ಅಂತಿಮವಾಗಿ ತೆಲಂಗಾಣ ರಾಷ್ಟ್ರ ಆಗಿ ಆಂಧ್ರ ಇನ್ನೊಂದು ರಾಜ್ಯ ಆದ ನಂತರದಲ್ಲಿ ಆಂಧ್ರ ಪ್ರದೇಶಕ್ಕೆ ವಿಶೇಷವಾದಂಥ ಸ್ಥಾನಮಾನ, ವಿಶೇಷ ರಾಜ್ಯದ ಸ್ಥಾನಮಾನವನ್ನು ಕೊಡುವುದಾಗಿ 2014ರ ಫೆಬ್ರವರಿಯಲ್ಲಿ ಚುನಾವಣೆಗೆ ಮುಂಚೆ ಆಗಿನ ಪ್ರಧಾನಮಂತ್ರಿ UPAಯ ಮನಮೋಹನ್ ಸಿಂಗ್ ಅವರು ಭರವಸೆ ಕೊಟ್ಟಿದ್ದರು. ಈ ವಿಶೇಷ ಕ್ಯಾಟಗರಿ ಅಂತಂದ್ರೇನು? ಯಾವ ರಾಜ್ಯಗಳಿಗೆ ವಿಶೇಷವಾದಂಥ ತೆರಿಗೆ ಆದಾಯಗಳಿರುವುದಿಲ್ಲ, ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿರುತ್ತದೆ, ಜನಸಂಖ್ಯೆ ಕಡಿಮೆ ಇರ್ತದೆ, ವಿಶೇಷವಾಗಿ ತೆರಿಗೆ ಸಂಪನ್ಮೂಲವನ್ನು ಪಡ್ಕೊಳ್ಳುವುದಕ್ಕೆ ಯಾವುದೇ ಬಗೆಯ ಕೈಗಾರಿಕೆಗಳನ್ನು ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ, ಅಂತಹ ಪ್ರದೇಶಗಳು ಹಿಂದುಳಿದು ಬಿಡ್ತವೆ.
ಅವು ಹಿಂದುಳಿಬಾರ್ದು ಅನ್ನುವ ಕಾರಣಕ್ಕಾಗಿ ಅವುಗಳನ್ನು ಸ್ಪೆಷಲ್ ಕ್ಯಾಟಗರಿ ರಾಜ್ಯಗಳು ಅಂತ ಪರಿಗಣಿಸಿ ಅವ್ರಿಗೆ ಅನುದಾನವನ್ನು ಕೊಡಬೇಕಾದ್ರೆ, ಉದಾಹರಣೆಗೆ ಸಾಮಾನ್ಯವಾಗಿ ಸೆಂಟರ್ ಅನುದಾನ ಕೊಡಬೇಕಾದ್ರೆ 70% ಸೆಂಟರ್ದಿರುತ್ತೆ, 30% ರಾಜ್ಯಗಳನ್ನ ಕೊಡಬೇಕಾಗುತ್ತೆ. ಸ್ಪೆಷಲ್ ಕ್ಯಾಟಗರಿ ಸ್ಥಾನಮಾನ ಪಡ್ಕೊಂಡಂಥ ರಾಜ್ಯಗಳಿಗೆ 90% ಅಷ್ಟು ಕೇಂದ್ರ, 10% ಮಾತ್ರ ರಾಜ್ಯ ಅಂತಿರುತ್ತೆ. ಹಾಗೂ ಇತರ ಬೇರೆ ಬೇರೆ ತೆರಿಗೆಗಳನ್ನು ವಸೂಲಿ ಮಾಡುವುದರಲ್ಲಿ, ವಿನಾಯಿತಿಗಳಲ್ಲಿ ಸುಮಾರಷ್ಟು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಸ್ಪೆಷಲ್ ಕ್ಯಾಟಗರಿ ಸ್ಥಾನಮಾನದ ಹಿಂದಿದ್ದಂಥ ಒಂದು ಉದ್ದೇಶ. ಇವತ್ತು ಬಹುಪಾಲು ಈಶಾನ್ಯ ಭಾರತದ ರಾಜ್ಯಗಳು, ಅಸ್ಸಾಂ, ಮೇಘಾಲಯ, ಮಣಿಪುರ, ತ್ರಿಪುರ, ಸಿಕ್ಕಿಂ ಹಾಗೂ ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ್ ಇವೆಲ್ಲವೂ ಕೂಡ ಅದರ ಜೊತೆ ಸೇರ್ಕೊಂಡಿದ್ದಾವೆ. ಆಂಧ್ರ ಪ್ರದೇಶಕ್ಕೆ ಪ್ರಧಾನವಾದಂಥ ಆರ್ಥಿಕ ಸಂಪನ್ಮೂಲ ಹಾಗೂ ತೆರಿಗೆ ಸಂಪನ್ಮೂಲ ಬರ್ತಿದ್ದು ಹೈದರಾಬಾದಿಂದ. ಇವತ್ತು ನೀವು ಬೆಂಗಳೂರನ್ನು, ಕರ್ನಾಟಕವನ್ನು ಕೂಡ ಗಮನಿಸಿದ್ರೆ ಕರ್ನಾಟಕದ ಒಟ್ಟಾರೆ GSTಯ ಒಟ್ಟಾರೆ ಆದಾಯದಲ್ಲಿ 60% ಭಾಗ ನಮಗೆ ಬರುವಂಥದ್ದು ಬೆಂಗಳೂರಿನ ಮೂಲದಿಂದ. ಸೊ ಬೆಂಗಳೂರು ಕರ್ನಾಟಕದಲ್ಲಿಲ್ಲ ಅಂತಂದರೆ ಅಷ್ಟು ಸಂಪನ್ಮೂಲ, ತೆರಿಗೆ ಸಂಪನ್ಮೂಲ ನಷ್ಟ ಆಗುತ್ತೆ. ಅದೇ ರೀತಿ ವಿಭಜನೆ ಆದಮೇಲೆ ಹೈದರಾಬಾದ್ ತೆಲಂಗಾಣಕ್ಕೆ ಸೇರಿಕೊಂಡಾದಮೇಲೆ ಆಂಧ್ರಕ್ಕೆ ವಿಶೇಷವಾದಂಥ ತೆರಿಗೆ ಮೂಲ ಇಲ್ಲದಂತೆ ಆಗಿರುವುದರಿಂದ ನಮಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಬೇಕು ಅನ್ನುವಂಥದ್ದು ಚಂದ್ರಬಾಬು ನಾಯ್ಡು ಅವರ ಆಗ್ರಹವಾಗಿತ್ತು. ಅದನ್ನು UPA ಒಪ್ಕೊಂಡಿತ್ತು. ಅದನ್ನು ಕೊಡ್ತೀವಿ ಅಂತೇಳಿ 2014ರಲ್ಲಿ ನರೇಂದ್ರ ಮೋದಿ ಕೂಡ ಒಪ್ಕೊಂಡಿದ್ದರು. ಆದರೆ ಅದಾದ ನಂತರದಲ್ಲಿ ಫೈನಾನ್ಸ್ ಕಮಿಷನ್ನು ಆದೇಶ ಕೊಟ್ಟಿದೆ, ಯಾವುದೇ ರೀತಿಯಲ್ಲಿ ಇನ್ಯಾವುದೇ ರಾಜ್ಯಗಳಿಗೆ ರಾಜ್ಯದ ಮಾನ್ಯತೆ ಕೊಡೋಕ್ಕೆ ಬರುವುದಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿ ಅದರ ಬದಲಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ, ಸ್ಪೆಷಲ್ ಕ್ಯಾಟಗರಿ ಅಲ್ಲ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ರು. ಸ್ಪೆಷಲ್ ಪ್ಯಾಕೇಜನ್ನ ಪಡ್ಕೊಂಡು ಕೂಡ ಇನ್ನೇನು 2019ರಲ್ಲಿ ಚುನಾವಣೆ ಬರುತ್ತೆ, ಅಂದರೆ ಅವಿಭಜಿತ ಆಂಧ್ರದ 2ನೇ ಚುನಾವಣೆ ಬರುತ್ತೆ ಅಂತಿರಬೇಕಾದ್ರೆ 2018ರಲ್ಲಿ, ಯಾಕಂದರೆ ಎಲ್ಲ ವಿರೋಧ ಪಕ್ಷಗಳು ಆಂಧ್ರದಲ್ಲಿ ಈ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಯ ಜೊತೆ ಸ್ನೇಹದಿಂದ ಇದ್ದರೂ ಕೂಡ ವಿಶೇಷ ಸ್ಥಾನಮಾನ ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ತನ್ನ ಮೇಲೆ ಆರೋಪ ಬರ್ತಿರೋದ್ರಿಂದ ಇದನ್ನು ವಿರೋಧಿಸಿ ನಮಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಟ್ಟಿಲ್ಲ ಅನ್ನೋದನ್ನು ನೆಪ ಮಾಡಿಕೊಂಡು ಅವರು NDA ಒಕ್ಕೂಟದಿಂದ 2018ರಲ್ಲಿ ಹೊರಗಡೆ ಬಂದರು. 2019ರ ಚುನಾವಣೆಯಲ್ಲಿ ಸೋತರು. ಅದಾದಮೇಲೆ YSRCP ಸರ್ಕಾರ ಅಧಿಕಾರಕ್ಕೆ ಬಂತು, ಜಗನ್ನವ್ರದ್ದು. ಆದರೂ ಕೂಡ ಏನು ವಿಶೇಷವಾದಂಥ ಸ್ಥಾನಮಾನ ಸಿಕ್ಕಲಿಲ್ಲ. ಈಗ ಮತ್ತೆ ಈ ನಡುವೆಯಲ್ಲಿ ಹೆಚ್ಚು ಕಡಿಮೆ ಈ ವರ್ಷದಲ್ಲೇ ಅವರು ಭ್ರಷ್ಟಾಚಾರ ಹಗರಣದಲ್ಲಿ 58 ದಿವಸ ಜೈಲನ್ನು ಕೂಡ ಅನುಭವಿಸಬೇಕಾಗಿ ಬಂತು. ಅದಕ್ಕೆ ಅಮಿತ್ ಶಾ ಅವರು ಕಾರಣ ಅನ್ನೋದೆಲ್ಲವೂ ಕೂಡ ಇದರ ಹಿಂದೆ ಇರುವಂತಹ ಹಲವಾರು ಉಪಕಥೆಗಳು. ಈ ರೀತಿ ಒತ್ತಡವನ್ನು ತಂದಾದ ಮೇಲೇ ಅಂತಿಮವಾಗಿ TDP ಕೂಡ BJP ಜೊತೆ ಬಂತು ಅನ್ನೋದು ಕೂಡ ಆಂಧ್ರದಲ್ಲಿ ನಡೀತಿರುವಂತಹ ಹಲವಾರು ಚರ್ಚೆಗಳು. ಅದೇನೇ ಇರಲಿ. ಸೊ ಈಗ ಮತ್ತೆ ಅಮರಾವತಿ ಈಗ ರಾಜಧಾನಿಯಾಗಿದ್ದು ಹೈದರಾಬಾದು, ಈಗ ಹೊಸದಾಗಿ ರಾಜಧಾನಿಯನ್ನು ಮಾಡ್ತೀನಿ ಅಂತ ಇವರು ಹೇಳ್ತಾ ಇರುವಂಥದ್ದು ಅಮರಾವತಿ ಅಂತೇಳಿ ವಿಜಯವಾಡದ ಹತ್ರ. ಅದನ್ನು ಬೆಳೆಸಬೇಕಂತಂದ್ರೂ ಕೂಡ ಕೇಂದ್ರದಿಂದ ವಿಶೇಷ ಸಂಪನ್ಮೂಲ ಬೇಕು, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬೇಕು. ಇದು ಲಕ್ಷಾಂತರ ಕೋಟಿ ರೂಪಾಯಿ ಆದರೆ ಅದನ್ನು ಕಟ್ಟಬೇಕಾದ್ರೆ ಸಹಜವಾಗಿಯೇ ಅದರಲ್ಲಿ ಎಲ್ಲ ಪಕ್ಷದವರು, ಪಕ್ಷದ ನಾಯಕರು ಎಲ್ಲರೂ ಕೂಡ ದುಂಡಿಗೆ ಭ್ರಷ್ಟಾಚಾರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಸ್ವಾಹ ಮಾಡಬಹುದು. ಇದು ಸಾರಾಂಶ. ಒಂದಷ್ಟು ಕಟ್ತಾರೆ, ಒಂದಷ್ಟು ನುಂಗುತ್ತಾರೆ. ಎಲ್ಲ ಪಕ್ಷಗಳಿಗೂ ಅನ್ವಯಿಸುತ್ತೆ, ಅದು ಇವ್ರಿಗೂ ಕೂಡ ಅನ್ವಯಿಸುತ್ತೆ. ಅದನ್ನು ಕೊಡೋದಕ್ಕೆ ಸಾಧ್ಯ ಆದರೆ ತೆಲುಗುದೇಶಂ ಪಕ್ಷಕ್ಕೆ ಈ BJPಯ ಕೋಮುವಾದ, ಹಿಂದುತ್ವ, ಕಾರ್ಪೊರೇಟ್ವಾದ ಯಾವುಗಳ ಬಗ್ಗೆಯೂ ಕೂಡ ಆಕ್ಷೇಪಣೆ ಇರೋದಿಲ್ಲ. ಅದೇ ಬಿಹಾರ್ನಲ್ಲೂ ಕೂಡ ಅವ್ರಿಗೂ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬೇಕು. ಬಿಹಾರ್ನಲ್ಲಿ ಮೊದಲು ಜಾರ್ಖಂಡ್ ಕೂಡ ಬಿಹಾರ್ನ ಭಾಗವಾಗಿರ್ತಿತ್ತು. ಜಾರ್ಖಂಡಲ್ಲಿ ಅಪಾರವಾದಂಥ ಗಣಿ ಸಂಪನ್ಮೂಲ ಇತ್ತು. ಈಗ ಅದು ಪ್ರತ್ಯೇಕ ರಾಜ್ಯ ಆದಮೇಲೆ ಬಿಹಾರ್ನ ತೆರಿಗೆ ಸಂಪನ್ಮೂಲ ಕೊರತೆ ಬಿದ್ದಿದೆ. ಹೀಗಾಗಿ ನಮಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಿ ಅಂತ ಇದನ್ನು ಪೂರೈಸಿದ್ರೆ ಈ ಎರಡು ಮಿತ್ರ ಪಕ್ಷಗಳಿಗೆ ತಾತ್ವಿಕವಾಗಿ, ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ಮೊದಲಿಂದಲೂ ಕೂಡ ಅವರು BJPಯ ನೀತಿಗಳನ್ನೇ ಅನುಸರಿಸ್ತಿರೋರು ತಮ್ಮ ರಾಜ್ಯದಲ್ಲಿ. ಇಷ್ಟು ಕೊಟ್ಟರೆ ಅವರು ತೃಪ್ತರು ಕೂಡ ಆಗ್ತಾರೆ. ಮಂತ್ರಿ ಮಾಡಲಿ ಮಾಡದೇ ಇರಲಿ, ಅವ್ರಿಗೆ ಪ್ರಧಾನವಾಗಿ ಬೇಕಾಗಿರೋದು ಇದು. ಇಷ್ಟಾಗಿ ಇದು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಕೇಳಿದ್ದನ್ನು ಇವರು ಪೂರೈಸಲಿಲ್ಲ, ಇವರು ಬೆಂಬಲ ವಾಪಸ್ ತಗೊಂಡ್ರೆ ಏನು ಮಾಡ್ಬೋದು? ಬೆಂಬಲ ವಾಪಸ್ ತಗೊಂಡ್ರೆ ನೀವು ಇಂಡಿಯಾ ಒಕ್ಕೂಟಕ್ಕೆ ಹೋಗಿ ಸೇರಿಕೊಂಡ್ರು, ಇಂಡಿಯಾ ಒಕ್ಕೂಟ ಇರೋದು ಬರೀ 232, ಇವ್ರದ್ದು 16, ಅವ್ರದ್ದು 12, 228 ಬಂದರೂ ಕೂಡ 232 ಜೊತೆ 228, ಇನ್ನು 28 ಸೇರಿದ್ರೆ ಆಗೋದು 260, ಇನ್ನೂ 12 ಬಾಕಿ, ಬರೀ 272 ಸಾಲಲ್ಲ. ಸೊ ಹೀಗಾಗಿ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡಿದ್ರೂ ಕೂಡ ಸರ್ಕಾರ ನಡೆಸಕ್ಕೆ ಬರೋದಿಲ್ಲ, ಅದರಲ್ಲಿ ಬಾರ್ಗೇನಿಂಗ್ ಪವರು ಕೂಡ ಇರೋದಿಲ್ಲ ಹೆಚ್ಚು. ಹೀಗಾಗಿ ಇರೋ ಸರ್ಕಾರದ ಜೊತೆ ಕೊಟ್ಟಿದ್ದಷ್ಟನ್ನು ಹೆಚ್ಚಿಗೆ ಬಾರ್ಗೇನ್ ಮಾಡೋದು ಒಳ್ಳೆಯದು, ಅದನ್ನು ಬೀಳಿಸಿ ಬೇರೆ ಕಡೆ ಹೋಗೋದು ಒಳ್ಳೆಯದು ಅಂತಂದರೆ ಅವರು ತುಂಬ ಪ್ರಾಗ್ಮ್ಯಾಟಿಕ್ ಜನ. ಯಾವುದೇ ರೀತಿಯ ಅವಮಾನ ಆದರೂ ಕೂಡ ಕನಿಷ್ಠ ಪಕ್ಷ
ಮುಂದೆ ಏನು 5 ರಾಜ್ಯಗಳ ಚುನಾವಣೆಗಳು ಬರಲಿದೆ ಅಲ್ಲಿಯ ತನಕ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳಬಲ್ಲರು. ಇದರ ಆಚೆಗೆ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಬಹುಮತ ಬೇಕು ತನಗೆ ಅಂತ ಅನಿಸಿ, ನೋಡಿ ನಾನು ಏನೇನೋ ಒಳ್ಳೇದು ಮಾಡಬೇಕು ಅಂತ ಹೋಗ್ತೀನಿ, ಮಿತ್ರ ಪಕ್ಷಗಳು ವಿರೋಧ ಪಕ್ಷಗಳು ಅಡ್ಡಿ ಬರ್ತಿದ್ದಾವೆ, ಆದ್ದರಿಂದ ನೀವು ನನಗೆ ಇನ್ನೊಮ್ಮೆ ದೊಡ್ಡ ಬಹುಮತ ಕೊಡಿ ಅಂತ ಅಂದ್ಬಿಟ್ಟು ಅವರೇನೇ ಸರ್ಕಾರವನ್ನು ಬರ್ಖಾಸ್ತು ಮಾಡಿ 2 ವರ್ಷ ಆದಮೇಲೆ ಚುನಾವಣೆಗೆ ಹೋಗೋದಾದ್ರೆ ಅದು ಬೇರೆ ಪ್ರಶ್ನೆ. ಆ ಸಾಧ್ಯತೆಯನ್ನು ತಳ್ಳಾಕಕ್ಕೆ ಬರೋದಿಲ್ಲ. ಆದರೆ ತನ್ನಂತೆ ತಾನೇ ಈ 2 ಪಕ್ಷಗಳು ಅವರಿರುವ ಪರಿಸ್ಥಿತಿನಲ್ಲಿ ಅವರ ತಾತ್ವಿಕ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಮಿತ್ರ ಪಕ್ಷಗಳಿಗೂ ಹಾಗೂ BJPಗೂ ಯಾವುದೇ ದೊಡ್ಡ ವ್ಯತ್ಯಾಸವಿಲ್ಲ. ಮೂರನೇದಾಗಿ ಮತ್ತೊಂದು ಊಹಾಪೋಹ ಏನು, RSSನವರು ವಿಮರ್ಶೆ ಮಾಡ್ತಾ ಇದ್ದಾರೆ. ಮೊನ್ನೆ ಭಾಗವತ್ ಅವರು ಬಹಿರಂಗವಾಗಿ 3 ವಿಮರ್ಶೆಗಳನ್ನು ಪರೋಕ್ಷವಾಗಿ ನರೇಂದ್ರ ಮೋದಿ ಅವರ ಮೇಲೆ ಮಾಡಿದ್ದಾರೆ. ಮೊದಲನೇದು, ವಿರೋಧ ಪಕ್ಷಗಳನ್ನು ಚುನಾವಣಾ ಪ್ರಚಾರದಲ್ಲಿ ಈ ಒಟ್ಟಾರೆ ಚುನಾವಣಾ ಪ್ರಚಾರಗಳಲ್ಲಿ ಭಾಷಣಗಳು ಸಭ್ಯತೆಯನ್ನು ಮೀರಿದ್ದವು. ಒಂದು ಪ್ರಜಾತಂತ್ರದಲ್ಲಿ ವಿರೋಧ ಪಕ್ಷಗಳಲ್ಲ ಇರುವುದು ಪ್ರತಿಪಕ್ಷಗಳು, ಅವನ್ನು ನೀವು ವಿರೋಧಿಗಳು ಅಂತ ಪರಿಗಣಿಸಬಾರ್ದು. ಸುಳ್ಳುಗಳನ್ನು ಹೇಳಬಾರ್ದು, ಸತ್ಯವನ್ನು ಮತ್ತು ಸಭ್ಯತೆಯನ್ನು ಪಾಲಿಸಬೇಕು. ನೋಡಿ, ಮಣಿಪುರ ಇಷ್ಟೆಲ್ಲ ಮಾತಾಡ್ತಿದ್ವಿ, ಮಣಿಪುರ ಹತ್ತುರಿತಾ ಇದೆ, ಅದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ನಾಯಕರು ಕೂಡ ಅಹಂಕಾರದಿಂದ ಮೆರೆಯಬಾರದು. ಈ 4 ವಿಷಯಗಳನ್ನು ಅವರು ಹೇಳಿದ್ರು. ಇವತ್ತು ಸುಮಾರಷ್ಟು ಜನ ಪ್ರಗತಿಪರರನ್ನು ಕೂಡ ಒಳಗೊಂಡಂತೆ, ಆಹಾ ನೋಡ್ರಿ ನಾವು ಹೇಳ್ತಿದ್ದೇನೆ, ಇವತ್ತು ಭಾಗವತ್ ಅವರು ಕೂಡ ಹೇಳಿದ್ದಾರೆ, ಈಗಲಾದರೂ ಕೂಡ ಮಾತು ಕೇಳ್ತೀರಾ ಅನ್ನೋ ರೀತಿ ಒಂಥರ ಸಂಭ್ರಮ ಪಡ್ತಿದ್ದಾರೆ. ಆದರೆ RSS BJP ಮೇಲೆ ಮಾಡಿರಬಹುದಾದಂಥ ಟೀಕೆಯ ಹಿಂದಿನ ಅಂತರಾರ್ಥವೇನು? ನಿಜಕ್ಕೂ ಕೂಡ ಇದರಿಂದ ದೇಶದ ಜನರಿಗೆ, ದೇಶದ ಪ್ರಜಾತಂತ್ರಕ್ಕೆ ಏನಾದರೂ ಅನುಕೂಲ ಇದೆಯಾ? ಮೊದಲನೇದಾಗಿ ನೀವು ನೋಡಿ, ಯಾವಾಗ ಇವರು ಈ ಪ್ರಶ್ನೆಗಳನ್ನೆಲ್ಲ ಎತ್ತಾ ಇರೋದು? ಉದಾಹರಣೆಗೆ ಮಣಿಪುರದ್ದು ನೋಡೋಣ. ಮಣಿಪುರ ಹತ್ತಿ ಉರಿಯೋಕ್ಕೆ ಶುರುವಾಗಿ 1 ವರ್ಷದ ಮೇಲಾಯಿತು. ಇಡೀ 1 ವರ್ಷದಲ್ಲಿ ಯಾವತ್ತಾದರೂ ಒಂದು ದಿವಸವಾದರೂ ಕೂಡ RSS ಅವರ ನಾಯಕರು ಇವತ್ತು ಹೇಳದಂತೆ ಸರ್ಕಾರಕ್ಕೆ ನೇರವಾಗಿ ಒಂದು ಮಾತಾಡಿದ್ದಾರೆ? ಇನ್ಫ್ಯಾಕ್ಟ್ ಪ್ರತಿ ವಿಜಯದಶಮಿಯ ದಿನ ಭಾಗವತ್ ಅವರು ಭಾಷಣ ಮಾಡ್ತಾರೆ. ಇಡೀ ಜಗತ್ತಿನ ದೇಶದ ವಿಷಯಗಳ ಬಗ್ಗೆ ಭಾಷಣ ಮಾಡ್ತಾರೆ. ಹೋದ ವರ್ಷದ ವಿಜಯದಶಮಿ ಭಾಷಣದಲ್ಲಾದರೂ ಕೂಡ ಸರ್ಕಾರಕ್ಕೆ ಈ ಕರೆ ಕೊಟ್ಟಿದ್ರು ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ಮಣಿಪುರದಲ್ಲಿ ಅರಾಜಕತೆಯನ್ನು ಸೃಷ್ಟಿಸ್ತಾ ಇರುವಂಥದ್ದು 2 ಮುಖ್ಯವಾದಂಥ ಸಂಘಟನೆಗಳು, ಮೈತಿ ಲೀಪುನ್ ಮತ್ತು ಅರಂಬೈ ತೆಂಗೋಲ್ ಅಂತೇಳಿ. ಇವೆರಡೂ ಸಂಘಟನೆಗಳು RSS ಗರಡಿನಲ್ಲೇ ತಯಾರಾದದ್ದು. ಸೊ ಹೀಗಾಗಿ ನೀವು ಮಣಿಪುರದಲ್ಲಿ ಶಾಂತಿ ತರ್ತಿಲ್ಲ, ನೀವು ಗಮನ ಕೊಡಿ ಅಂತಂದರೆ ಪರೋಕ್ಷವಾಗಿ ಹೇಳ್ತಿರೋದೇನು? ಅಲ್ಲಿ ಹೋರಾಟದ ಮತ್ತೊಂದು ಭಾಗವಾಗಿರುವ ಕುಕ್ಕಿಗಳನ್ನು ಸಂಪೂರ್ಣವಾಗಿ ದಮನ ಮಾಡಿ ಅಂತಲ್ವ ಅದರ ಸಾರಾಂಶ? ಯಾತಕ್ಕೆ ಮೈತಿ ಲೀಪುನ್ ಅವರ ನಿಷೇಧ ಮಾಡಿ ನೀವು ಹೇಳೋದಿಲ್ಲ? ಯಾತಕ್ಕೆ 1 ವರ್ಷ ಬಾಯಿ ಮುಚ್ಕೊಂಡಿದ್ರಿ? ಅದೇ ರೀತಿ ಚುನಾವಣಾ ಪ್ರಚಾರದಲ್ಲಿ ಸಭ್ಯತೆಯ ಗಡಿ ಮೀರಿಬಿಟ್ವಿ. ಯಾವಾಗ ಸಭ್ಯತೆಯ ಗಡಿ ಮೀರಿದ್ದು? ಏಪ್ರಿಲ್ 26 2ನೇ ಹಂತದ ಚುನಾವಣೆ ಆದ ನಂತರದಲ್ಲೇ ಏಪ್ರಿಲ್ 27ಕ್ಕೆ ಬನ್ಸ್ವಾಡಾದಲ್ಲಿ ರಾಜಸ್ಥಾನದಲ್ಲಿ ಮಂಗಲಸೂತ್ರ ಅಂತ ಭಾಷಣ ಮಾಡಿದ್ರು ಮುಸ್ಲಿಮರ ವಿರುದ್ಧ ನರೇಂದ್ರ ಮೋದಿಯವರು. ಅವತ್ತಿನಿಂದ ಏಪ್ರಿಲ್ 26ರಿಂದ ಈ ಜೂನ್ ತಿಂಗಳವರೆಗೆ ಯಾಕೆ ಬಾಯಿ ಮುಚ್ಕೊಂಡಿದ್ರು ಮೋಹನ್ ಭಾಗವತ್ ಅವರು? ವಿಷಯ ಇಷ್ಟೇ, JP ನಡ್ಡಾ ಅವರು ಈ ಚುನಾವಣಾ ಪ್ರಚಾರದ ಒಂದು ಹಂತದಲ್ಲಿ RSSನ ಹಂಗಿಲ್ಲದೆ BJP ಬೆಳೀತಾ ಇದೆ ಅಂತ ಹೇಳಿದ್ದನ್ನು ಸವಾಲಾಗಿ ಸ್ವೀಕರಿಸಿದರೆ ಇದು ಅಹಂಕಾರ ಅಂತ ಅವ್ರಿಗೆ ಕಂಡಿದೆ. ಜನವರಿ 22ಕ್ಕೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಪ್ರಧಾನ ಪುರೋಹಿತರಾಗಿದ್ದು ಭಾಗವತರಲ್ಲ, ನರೇಂದ್ರ ಮೋದಿಯವರು. ಅಲ್ಲಿ ಕೂಡ ಭಾಷಣ ಮಾಡ್ತಾ ಭಾಗವತ್ ಅವರು ಹೇಳಿದ್ದೇನಪ್ಪ ಅಂತಂದರೆ, ಈ ನರೇಂದ್ರ ಮೋದಿಯವರು ಒಬ್ಬ ತಪಸ್ವಿ ಅಂತ ಹಾಡಿ ಹೊಗಳಾಡಿ ಈಗ ಯಾತಕ್ಕಿದ್ದಕ್ಕಿದ್ದಾಗೆ ಸಭ್ಯತೆ, ಪ್ರಾಮಾಣಿಕತೆ, ಸತ್ಯ, ಅಪಾರ ಸುಳ್ಳುಗಳನ್ನು ಈ ದೇಶದಲ್ಲಿ ಪ್ರಚಾರ ಮಾಡಿದ್ದೇ RSS. ಮಸೀದಿಯ ಕೆಳಗಡೆ ಮಂದಿರ ಇದೆ, ಮುಸ್ಲಿಮರು ಈ ದೇಶದವರಲ್ಲ, ಹಿಂದೂ ರಾಷ್ಟ್ರ ಕಟ್ಟುವುದರಿಂದ ಈ ದೇಶದವರಿಗೆ ಒಳಿತು, ಈ ಸುಳ್ಳುಗಳನ್ನು ತಮ್ಮ ಹಲವಾರು ಶಾಖೆಗಳ ಮೂಲಕ, ಲಕ್ಷಾಂತರ ಶಾಖೆಗಳ ಮೂಲಕ ಈ ದೇಶದಲ್ಲಿ ಕೋಮು ಧ್ರುವೀಕರಣ ಮಾಡಿದ್ದೇ ಸುಳ್ಳು ಮತ್ತು ದ್ವೇಷದ ಮೇಲೆ RSS. ಅವರೇ ಇವತ್ತು ಸುಳ್ಳಾಡಬೇಡಿ, ಸತ್ಯವಾಡಿ, ಸಭ್ಯತೆ ಉಳಿಸ್ಕೊಳ್ಳಿ ಮಾತಾಡ್ತಾರೆ ಅಂದರೆ ಇದು ನಂಬಲಾರ್ಹ ವಿಷಯವಲ್ಲ. ಇದರ ಹಿಂದುಗಡೆ ಇರುವುದು RSS BJP ಒಂದೇ ಕುಟುಂಬದ 2 ಸದಸ್ಯರ ನಡುವೆ ಅಂಟಮಂದ್ರ ಜೊತೆ ಇರುವಂತಹ ಒಂದು ಏರುಪೇರುಗಳು ಇರ್ಬೋದು. RSS ತಾಯಿ, BJP ಅದರ ಮಗ. ಇನ್ಫ್ಯಾಕ್ಟ್ ಇವತ್ತು ನರೇಂದ್ರ ಮೋದಿಗೆ
ದೊಡ್ಡ ದೇವರಿವರು ಅನ್ನುವಂತಹ ಒಂದು ಆರವನ್ನು ಕಟ್ಕೊಡ್ಲಾಗಿದೆ. ಅದರ ಹಿಂದೆ RSSನ ಲಕ್ಷಾಂತರ ಜನರು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಮೋದಿ ಎನ್ನುವ ವ್ಯಕ್ತಿ RSSನ ಉತ್ಪನ್ನ. ಮೋದಿಯ ನಂತರ ಇನ್ನೊಂದು ಮೋದಿಯನ್ನು ಸೃಷ್ಟಿಸುತ್ತೆ ಆ ಫ್ಯಾಕ್ಟ್ರಿ. ಯಾಕಂದರೆ ಅದು ದ್ವೇಷವನ್ನೇ ಬಿತ್ತಿ ದ್ವೇಷವನ್ನೇ ಉತ್ಪಾದನೆ ಮಾಡಿ ಇಡೀ ದೇಶವನ್ನು ಧ್ರುವೀಕರಣ ಮಾಡೋಕ್ಕೆ ಹೋಗುವಂಥದ್ದು. ಅದರ ರಾಜಪುರೋಹಿತ ಭಾಗವತ್, ಅದರ ಸಾಮ್ರಾಟ ನರೇಂದ್ರ ಮೋದಿ. ಸೊ ರಾಜಪುರೋಹಿತ ಸಾಮ್ರಾಟನಿಗೆ ಕಿವಿ ಹಿಂಡು ಬುದ್ಧಿ ಹೇಳಿದ್ರೆ ಸೈನಿಕರು ಪ್ರಜೆಗಳು ಖುಷಿ ಬೀಳೋದೇನಿಲ್ಲ. ಇದರಲ್ಲಿ ಅಲ್ಪ ಸ್ವಲ್ಪ ಏನು ತಪ್ಪುಗಳಾಗಿರ್ಬೋದು ಅದನ್ನು ಸರಿ ಮಾಡ್ಕೊಂಡು ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಆಕ್ರಮಣಕಾರಿಯಾಗಿ ಸಂಘ ಪರಿವಾರದ ಅಜೆಂಡಾಗಳನ್ನು ಜಾರಿ ಮಾಡಿ ಎನ್ನುವುದೇ ಇದರ ಉದ್ದೇಶವೇ ಹೊರತು ಈ ದೇಶದ ಪ್ರಜಾತಂತ್ರವನ್ನು ಉಳಿಸುವಂತಹ, ಈ ದೇಶದ ಜನರ ಹಿತವನ್ನು ಕಾಯುವಂತಹ ಯಾವುದೂ ಕೂಡ RSS BJP ಮೇಲೆ ಮಾಡ್ತಿರಬಹುದಾದಂಥ ಹುಸಿ ಟೀಕೆಗಳಲ್ಲಿ ಇಲ್ಲ. ಇದನ್ನು ಪ್ರಗತಿಪರರು ಬೇಗ ಅರ್ಥ ಮಾಡ್ಕೊಂಡಷ್ಟು ಒಳ್ಳೆಯದು. ನಾಲ್ಕನೇದು ಅತಿ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು, 240 ಸೀಟುಗಳೇ ಬಂದರು, ಬಲಹೀನಗೊಂಡಿದ್ದರು. ಈ ಧಾರ್ಷ್ಟ್ಯ ಎಲ್ಲಿಂದ ಬರುತ್ತೆ BJPಗೆ, ಮೋದಿ ಸರ್ಕಾರಕ್ಕೆ? ಸೋತೇ ಬಿಟ್ಟಿದ್ದಿದ್ರೆ ಮತ್ತೆ ಚುನಾವಣೆಗೆ ಹೋದರೆ ಕಳ್ಕೊಳ್ತೀವಿ ಅನ್ನೋ ಆತಂಕ ಇರಬೇಕಲ್ಲ. ಎಲ್ಲಿಂದ ಬರ್ತಿದೆ ಈ ಧಾರ್ಷ್ಟ್ಯ? ಅದನ್ನು ನೀವು ನೋಡಿದ್ರೆ ಒಂದು ಉದಾಹರಣೆ, ಎಲೆಕ್ಷನ್ ಕಮಿಷನ್ನ ಅಂಕಿಅಂಶಗಳೇ ನೀವು ನೋಡಿದ್ರೆ ಸೀಟ್ಗಳಲ್ಲಿ ಈ ದೇಶದಲ್ಲಿ ಜನ ಯಾರಿಗೆಷ್ಟು ಬೆಂಬಲಿಸ್ತಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಸೀಟ್ ಜಾಸ್ತಿ ಪಡ್ಕೊಂಡವರೆಲ್ಲ ಅಷ್ಟೇ ಓಟ್ಗಳನ್ನೂ ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ. ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಅಂತಾರೆ. ಒಂದು ಕ್ಷೇತ್ರದಲ್ಲಿ 10 ಜನ ನಿಂತ್ಕೊಂಡಿದ್ರೆ 10 ಜನರಲ್ಲಿ ಯಾರು ಜಾಸ್ತಿ ಓಟ್ ತಗೊಂಡ್ರು ಅವ್ರು ಗೆದ್ದರು, ಉಳಿದವರೆಲ್ಲ ಸೋತರು. ಆ ಯಾರು ಜಾಸ್ತಿ ಓಟ್ ತೊಗೊಂಡಿದ್ದಾನೆ ಅವನಿಗೆ 100 ಓಟ್ಗಳಲ್ಲಿ 50ಕ್ಕಿಂತ ಜಾಸ್ತಿ ಬರಬೇಕು ಅಂತೇನಿಲ್ಲ. ಅವನು 21 ಪಡ್ಕೊಂಡಿದ್ರು ಆಯಿತು, ಉಳಿದವ್ರು 19 ಪಡ್ಕೊಂಡಿದ್ರೆ ಇವನು 21 ಪಡ್ಕೊಂಡ್ರು ಗೆದ್ದ. ಉಳಿದ 79 ಜನ ಅವ್ನು ಓಟ್ ಹಾಕಿಲ್ಲ ಅನ್ನೋದು ಮುಖ್ಯ ಆಗಲ್ಲ. ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯ ಅತಿ ದೊಡ್ಡ ದೋಷ. ಹೀಗಾಗಿ ಯಾರು ಗೆದ್ದರು ಅನ್ನೋದ್ರ ಮೇಲೆ ಎಷ್ಟು ಜನ ಬೆಂಬಲಿಸಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಗಮನಿಸಬೇಕಾಗಿರೋದು ವೋಟ್ ಶೇರ್ ಎಷ್ಟು ಬಂದಿದೆ. ಆ ರೀತಿ ವೋಟ್ ಶೇರ್ಗಳನ್ನ ನೀವು ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಇವತ್ತು ಕೊಟ್ಟಿರುವಂಥ ವೋಟ್ ಶೇರ್ ಪ್ರಕಾರ 2019ರಲ್ಲಿ BJPಗೆ 37% ವೋಟ್ ಸಿಕ್ತು. ಭಾರತದ ಒಟ್ಟಾರೆ ಜನರಲ್ಲಿ ಅವಾಗ 61 ಕೋಟಿ ಜನ ವೋಟ್ ಹಾಕಿದ್ರು. ಇವರಿಗೆ ಹೆಚ್ಚು ಕಡಿಮೆ 21 ಕೋಟಿಯಷ್ಟು ಜನ BJPಗೆ ವೋಟ್ ಹಾಕಿದರು. ಅಷ್ಟು ವೋಟಿನಲ್ಲಿ ಅವರಿಗೆ 303 ಸೀಟುಗಳು ಬಂದಿತ್ತು. ಕಾಂಗ್ರೆಸ್ಗೆ ಬಂದಿದ್ದು 19% ಅಷ್ಟು ವೋಟು, ಅವ್ರು ಪಡ್ಕೊಂಡಿದ್ದು ಬರೀ 52 ಸೀಟ್. ಇವತ್ತು 2024ರ ಚುನಾವಣೆಯಲ್ಲಿ BJPಗೆ ಅವ್ರಿಗೆ 60 ಸೀಟುಗಳು ಕಡಿಮೆ, 63 ಸೀಟುಗಳು ಕಡಿಮೆ ಆಗಿದೆ. ಅಷ್ಟೇ ಪ್ರಮಾಣದಲ್ಲಿ ವೋಟ್ ಕಡಿಮೆ ಆಗಿದೆಯಾ? 63 ಸೀಟುಗಳು ಕಡಿಮೆ ಆಗಿದೆ ಅಂದರೆ ಹೆಚ್ಚು ಕಡಿಮೆ 25% ಸೀಟುಗಳು ಕಡಿಮೆ ಆಗಿದೆ. 25% ವೋಟುಗಳು ಕಡಿಮೆ ಆಗಿದೆಯಾ ಅಂತ ನೀವು ನೋಡಿದ್ರೆ ಅವ್ರ ವೋಟ್ ಶೇರು 36.6 ಇದೆ. ಅಂದರೆ ಹೆಚ್ಚು ಕಡಿಮೆ ಹೋಸತಿ ಎಷ್ಟಿತ್ತೋ ಅಷ್ಟೇ ಇದೆ. 0.6% ಮಾತ್ರ ಕಡಿಮೆ ಆಗಿದೆ. 0.6% ಅಷ್ಟು ವೋಟ್ ಕಡಿಮೆ ಆಗಿರೋದಕ್ಕೆ ಅವರಿಗೆ 63 ಸೀಟುಗಳು ನಷ್ಟ ಆಗಿದೆ. ಕಾಂಗ್ರೆಸ್ಗೆ ಈ ಹಿಂದೆ 19% ಇದ್ದಿದ್ದು ಇವತ್ತು 21% ವೋಟ್ ಶೇರ್ ಬಂದಿದೆ. 2% ವೋಟ್ ಜಾಸ್ತಿ ಆಗಿದೆ. ಆದರೆ 44 ಸೀಟುಗಳು ಹೆಚ್ಚಿಗೆ ಸಿಕ್ಕಿದೆ ಅವರಿಗೆ. ಸೊ ಸಾರಾಂಶ ಏನು? ಸಮಾಜದಲ್ಲಿ ಇವತ್ತಿಗೂ ಕೂಡ ಆಳದಲ್ಲಿ ಜನಬೆಂಬಲ ಜಾಸ್ತಿಯನ್ನು ಪಡ್ಕೊಂಡಿರೋದು ಕಾಂಗ್ರೆಸ್ಸಾ BJPನ, ಇಂಡಿಯಾನ NDA ಒಕ್ಕೂಟನ ಅಂತ ನೋಡಿದ್ರೆ ಜನರಿಗೆ ಇವರ ಅತಿರೇಕಗಳ ಬಗ್ಗೆ ಅಸಮಾಧಾನ ಬಂದಿದ್ದರು. 400 ಸೀಟುಗಳಿಗೆ ಎಷ್ಟು ಓಟು ಬೇಕೋ ಅಷ್ಟು ಓಟುಗಳನ್ನ ಕೊಡಲಿಲ್ಲ ಅಂದರು. ಇವತ್ತಿಗೂ ಕೂಡ ಇಂಡಿಯಾಗಿಂತ ಜಾಸ್ತಿ ಸೀಟು ಮತ್ತು ಓಟು ಇವತ್ತು BJPಗೆ ಇದೆ. ಇನ್ಫ್ಯಾಕ್ಟ್ ಇದನ್ನು ದೆಹಲಿನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಅಧ್ಯಯನ ಸಂಸ್ಥೆ CSDS, ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪ್ಮೆಂಟ್ ಸೊಸೈಟೀಸ್ ಮತ್ತು ಲೋಕನೀತಿ ಸಂಸ್ಥೆ ಚುನಾವಣೋತ್ತರ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಈ ಚುನಾವಣೋತ್ತರ ಅಧ್ಯಯನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ಗಂಡಸರು ಮತ್ತು ಮಹಿಳೆಯರು ಹಾಗೂ ಬೇರೆ ಬೇರೆ ವರ್ಗದ ಮೇಲ್ಜಾತಿನವರು, ದಲಿತರು, ಆದಿವಾಸಿಗಳು, OBCಗಳಲ್ಲಿ ಬಲಿಷ್ಠ OBCಗಳು ಹಾಗೂ ದುರ್ಬಲ OBCಗಳು, ವರ್ಗಗಳಲ್ಲಿ ಮೇಲ್ವರ್ಗ, ಶ್ರೀಮಂತರು ಮತ್ತು ಬಡವರು, ಈ ಥರದ ಎಲ್ಲ ವಿಭಾಗಗಳಲ್ಲಿ ಯಾರ್ಯಾರಿಗೆ ಎಷ್ಟು ಓಟು ಬಂದಿದೆ ಅನ್ನೋದನ್ನು ಕೂಲಂಕುಷವಾದಂಥ ಅಧ್ಯಯನವನ್ನು ಮಾಡಿದ್ದಾರೆ. ಅದು ದ ಹಿಂದೂ ಅನ್ನುವ ಪತ್ರಿಕೆ CSDS ಮಾಡಿದಂಥ ಅಧ್ಯಯನವನ್ನು
ಕೂಲಂಕುಷವಾಗಿ ಹೋದ ವಾರ ಸುಮಾರು 4 ದಿನಗಳ ಕಾಲ ನಿರಂತರವಾಗಿ ಪ್ರಕಟಿಸ್ತು. ನೀವು ಅದನ್ನು ಹೋಗಿ ಗಮನಿಸ್ಬೋದು. ಅದರ ಒಟ್ಟು ತಾತ್ಪರ್ಯ ಏನಪ್ಪ ಅಂತಂದರೆ, ಇವತ್ತು ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಸೀಟಿನ ಗೈನ್ ಆಗಿದೆ. ಸುಮಾರು 24 ಸೀಟುಗಳು ಹೆಚ್ಚುವರಿಯಾಗಿ, ಮೊದಲು 52 ಇತ್ತು, ಅದಕ್ಕೆ 24 ಸೀಟುಗಳು ಹೆಚ್ಚುವರಿಯಾಗಿ ಎಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದೆ ಅಂತಂದರೆ, ದಲಿತರು ಮತ್ತು ಆದಿವಾಸಿಗಳು ಹೆಚ್ಚು ಕಾಂಗ್ರೆಸ್ಗೆ ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ವೋಟ್ ಮಾಡಿದ್ದಾರೆ. ಒಟ್ಟಾರೆ 84 SC ಕ್ಷೇತ್ರಗಳಲ್ಲಿ ಈ ಹಿಂದೆ 44 ಕ್ಷೇತ್ರಗಳನ್ನು BJP ಗೆದ್ದುಕೊಂಡಿದ್ದರೆ ಇವತ್ತು 30 ಕ್ಷೇತ್ರಗಳಲ್ಲಿ ಮಾತ್ರ BJP ಗೆದ್ದಿದೆ. ಈ ಹಿಂದೆ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಈ ಸತಿ ಬರೀ 20 ಗೆದ್ದಿದೆ, 8 ಜಾಸ್ತಿ. STನಲ್ಲಿ 44 ಕ್ಷೇತ್ರಗಳಲ್ಲಿ ಬರೀ 6 ಸೀಟುಗಳು ಮಾತ್ರ ಅವರು ಹಿಂದೆ, 4 ಸೀಟುಗಳು ಮಾತ್ರ ಹಿಂದೆ ಕಾಂಗ್ರೆಸ್ ಪಡ್ಕೊಂಡಿದ್ರೆ ಈ ಸತಿ 12 ಇದೆ. ಆದರೆ ಇವತ್ತಿಗೂ ಕೂಡ 20 ST ಸೀಟುಗಳನ್ನು ಪಡ್ಕೊಂಡಿರೋದು, 30ಕ್ಕೂ ಹೆಚ್ಚು ಪಡ್ಕೊಂಡಿರೋದು BJPಯೇ ಆಗಿದೆ. ಅಂದರೆ ಕಾಂಗ್ರೆಸ್ಸು ಮೊದಲಿಗಿಂತ ಉತ್ತಮ ಮಾಡ್ಕೊಂಡಿದೆ, ಆದರೆ BJP ಕುಸಿದೋಗಿಲ್ಲ. ಇವತ್ತು BJPಗೆ ಅಲ್ಲೇನೆ ಅವರಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಿನ ಓಟಿದೆ. ಆದರೆ ಕೆಲವು ಕಡೆ, ಸುಮಾರಷ್ಟು ಕಡೆ ಓಟಿನ ಅಂತರವನ್ನು ನೋಡಿದ್ರೆ SC ST ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರವನ್ನು ನೀವು ಹೋಲಿಕೆಯನ್ನು ಮಾಡಿದರೆ, ಗೆಲುವಿನ ಅಂತರದಲ್ಲಿ BJPಗಿಂತ ಕಾಂಗ್ರೆಸ್ಗೆ ಗೆಲುವಿನ ಅಂತರ ಈ SC ST ಕ್ಷೇತ್ರಗಳಲ್ಲಿ ಜಾಸ್ತಿಯಾಗಿದೆ. ಆದರೆ OBC ಕ್ಷೇತ್ರಗಳಲ್ಲಿ ಇತರ ಭಾಗಗಳಲ್ಲಿ ನೀವು ನೋಡಿದ್ರೆ ಹೋದ ವರ್ಷ 2019ರಲ್ಲಿ ಸರಾಸರಿ ಗೆಲುವಿನ ಅಂತರ BJPದು 2.9 ಲಕ್ಷ ಇದ್ದರೆ ಈ ಸರ್ತಿ ಸರಾಸರಿ ಗೆಲುವಿನ ಅಂತರ 3.2 ಲಕ್ಷ. ಇದು ಆಶ್ಚರ್ಯಕರ. ಮಾರ್ಜಿನ್ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದರು. ಸರಾಸರಿಯಾಗಿ ನೀವು ನೋಡಿದ್ರೆ 240 ಕ್ಷೇತ್ರಗಳಲ್ಲಿ ಅವರ ವಿಜಯಗಳಲ್ಲಿ ಸರಾಸರಿ ಅಂತರ 2019ಕ್ಕಿಂತ ಜಾಸ್ತಿಯಾಗಿದೆ. ಅಷ್ಟು ಮಾತ್ರ ಅಲ್ಲದಿರ, ಇವತ್ತು ಇಷ್ಟು ಭೀಕರವಾದಂಥ ಗ್ರಾಮೀಣ ಬಿಕ್ಕಟ್ಟಿದ್ರೂ ಕೂಡ ಗ್ರಾಮೀಣ ಭಾರತದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ BJPಯ ಬೆಂಬಲ ಕಡಿಮೆ ಆಗಿಲ್ಲ. ಇದು CSDS ಸರ್ವೆ ಹೇಳ್ತಿದೆ. ಆದಿವಾಸಿಗಳಲ್ಲಿ ಮೊದಲಿಗಿಂತ ಜಾಸ್ತಿ ವಿಸ್ತೃತವಾದಂಥ ಬೆಂಬಲವನ್ನು BJP ಪಡ್ಕೊಂಡಿದೆ. ಇವತ್ತಿಗೂ ಕೂಡ ಮೇಲ್ಜಾತಿಯಂತೂ ಅವ್ರ ಜೊತೆ ಇದ್ದೇ ಇದ್ದಾರೆ. ಕೆಳಹಂತದ OBCಗಳು ಅಂದರೆ ಯಾದವೇತರ OBCಗಳು, ಜಾತವೇತರ ದಲಿತರು, ಇವರುಗಳು ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಈಗಲೂ BJPಯನ್ನು ಪ್ರಿಫರ್ ಮಾಡ್ತಿದ್ದಾರೆ. ದೊಡ್ಡ ಪೆಟ್ಟೆಲ್ಲಿ ಬಿದ್ದಿದೆ BJPಗೆ ಅಂತಂದರೆ, ಯಾವಾಗ ಇವರು 400 ಸೀಟುಗಳನ್ನು ಪಡ್ಕೊಳ್ತೀವಿ ಅಂಥೇಳಿ ಮತ್ತು ಅಯೋಧ್ಯದಲ್ಲಿ BJPಯಿಂದ ನಿಂತಿದ್ದಂಥ ಲಲ್ಲೂ ಸಿಂಗ್ ಹಾಗೂ ಈ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದವರು ನಮಗೆ 400 ಸೀಟ್ ಯಾಕೆ ಬೇಕು ಅಂದರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ದೊಡ್ಡದಾಗಿ ಹೇಳಿದಾಗ, ವಿರೋಧ ಪಕ್ಷಗಳು ಸಂವಿಧಾನ ಬದಲಾಯಿಸೋದು ಅಂತಂದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಬದಲಾಯಿಸ್ತಾರೆ, ಮೀಸಲಾತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಾರೆ, ಅದೇ ಇದರ ಆಂತರ್ಯ ಅಂತೇಳಿ. ಯಾಕಂದರೆ RSS BJP ಈ ಥರ ಹಲವಾರು ಸತಿ ಹೇಳಿದ್ದಾರೆ ಮೀಸಲಾತಿಯನ್ನು ಪುನರ್ವಿಮರ್ಶೆ ಮಾಡಬೇಕು, ರದ್ದು ಮಾಡಬೇಕು ಅಂತೇಳಿ. ಆಗ ಆತಂಕಕ್ಕೆ ಒಳಗಾದಂಥ ದಲಿತರೂ ಕೂಡ, ಉತ್ತರ ಪ್ರದೇಶದ ಮಾತೇನಪ್ಪ ಅಂತಂದರೆ, ದಲಿತರು ಅದೇನೇ ಆದರೂ ಕೂಡ ಯಾದವ್ರಿಗೆ ಓಟ್ ಹಾಕ್ತಿರಲಿಲ್ಲ, ಯಾದವ ಪಕ್ಷಕ್ಕೆ. ಯಾಕಂದರೆ ಗ್ರಾಮ ಮಟ್ಟದಲ್ಲಿ ಬ್ರಾಹ್ಮಣರಲ್ಲ, ಕ್ಷತ್ರಿಯರು ಮತ್ತು ಯಾದವರೇ ದಲಿತರನ್ನ ತುಳಿಯೋದಾದ್ರಿಂದ BSP ಪಕ್ಷ ಬಂದ ಮೇಲೆ ದೊಡ್ಡದಾಗಿ BSP ಬೆಳೀತು. ಆದರೆ BSP SP ಒಂದಾಗಿದ್ದರೂ ಕೂಡ 2019ರ ಮೈತ್ರಿಕೂಟದಲ್ಲಿ ದಲಿತರ ಓಟುಗಳು SP ಟ್ರಾನ್ಸ್ಫರ್ ಆಗಲಿಲ್ಲ. ಯಾಕಾಗಿ ಅಂತಂದರೆ ಯಾದವರ ಬಗ್ಗೆ ಅಷ್ಟು ಒಂದು ಭಯ ಇರ್ತಿತ್ತು. ಆದರೆ ಈ ಬಾರಿ ಬಂದ ವ್ಯತ್ಯಾಸ ಏನಪ್ಪ ಅಂದರೆ, ಈ ಬಾರಿ ಯಾವಾಗ ಆ ಓಟುಗಳೆಲ್ಲ BJPಗೆ ಹೋಯಿತು, BSPಯನ್ನು ಬಿಟ್ಟು 2019ರಲ್ಲಿ. ಆದರೆ ಈ ಬಾರಿ ಯಾವಾಗ ಇವರು ಸಂವಿಧಾನವನ್ನು ರದ್ದು ಮಾಡ್ತೀವಿ ಅಂತ ಹೇಳಕ್ಕೆ ಹೊರಟರು, ಆಗ ಎಚ್ಚೆತ್ತುಕೊಂಡಂಥ ದಲಿತರು ಈ ಬಾರಿ ನಾವು SPಗಾದರೂ ಓಟ್ ಹಾಕ್ತೀವಿ, BJPಗೆ ಓಟ್ ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ದು ಕೂಡ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪೆಟ್ಟಾಯಿತು. ಹೀಗಾಗಿ ನೀವು NDA ಪ್ರಧಾನಿಯಾಗಿ, NDA ನಾಯಕನಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾದಾಗ ಈ ಸತಿ ನೀವು ನೋಡಿರ್ಬೋದು, ಸಂವಿಧಾನವನ್ನು ತಲೆ ಮೇಲೆ ಎತ್ಕೊಂಡು ಕೆಳಗಡೆ ಇಟ್ಟರು. ಯಾಕದು ಮಾಡಿದ್ರು ಅಂತಂದರೆ ತಪ್ಪಿನ ಅರಿವು ನಮಗಾಗಿದೆ ಎನ್ನುವಂಥದ್ದು. ಸೊ ಹೀಗಾಗಿ ಈ ಚುನಾವಣೆ ಸಾರಾಂಶದಲ್ಲಿ ಹೇಳೋದೇನಪ್ಪ ಅಂದರೆ, ಅತಿರೇಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ, ಆದರೆ ಅಡಿಪಾಯ ಅಲುಗಾಡಿಲ್ಲ. ಹಿಂದುತ್ವದ ಈ RSS, ಸಂಘ ಪರಿವಾರ, BJP 365 ದಿವಸ 24x7 ಹಾಗೂ ಸತತ 30-40 ವರ್ಷಗಳಿಂದ ಅಥವಾ 100 ವರ್ಷಗಳಿಂದ
ನಿರಂತರವಾಗಿ ಜನರ ಕೋಮು ಧ್ರುವೀಕರಣ ಮಾಡಿ ಅವರಲ್ಲಿ ದ್ವೇಷವನ್ನು ಹೆಪ್ಪುಗಟ್ಟೋ ಥರ ಲಾಭಾರ್ಥಿಗಳಾಗಿ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಕೊಟ್ಟು, ಉದಾಹರಣೆಗೆ ಸಿಲಿಂಡರ್, ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ಹೇಳೋದೇನಪ್ಪ ಅಂದರೆ, ಉತ್ತರ ಭಾರತದ ಮಹಿಳೆಯರನ್ನ ಪ್ರಪ್ರಥಮ ಬಾರಿಗೆ ವಿಶಿಷ್ಟವಾಗಿ ಗುರುತಿಸಿ ಅವರನ್ನು ನಾಗರಿಕರು ಅಂತ ಪರಿಗಣಿಸಿ ಅವ್ರಿಗೆ ಸಿಲಿಂಡರು, ಅಕೌಂಟ ಎಲ್ಲ ಕೊಟ್ಟಿದ್ದು ನರೇಂದ್ರ ಮೋದಿಯವರಾದ್ದರಿಂದ ಉತ್ತರ ಭಾರತದ ಮಹಿಳೆಯರು ವಿಶೇಷವಾಗಿ ಈಗಲೂ ಕೂಡ ನರೇಂದ್ರ ಮೋದಿಯವರಿಗೆ ವೋಟ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಈ ಥರದ ಪ್ರಯೋಗಗಳನ್ನು ಕೂಡ ಮಾಡಿ ಗಟ್ಟಿಯಾಗಿ ಒಂದು ಧ್ರುವೀಕರಣವನ್ನು ಮಾಡಿಕೊಂಡಾಗಿದೆ. ಅದು ಅಲುಗಾಡಿಲ್ಲ. ಚುನಾವಣೆಯಲ್ಲಿ ಯಾವಾಗ ಈ ಸಂವಿಧಾನ ಬದಲಾವಣೆಯ ವಿಷಯ ಬಂದಾಗ ಈ ಸರ್ತಿ ಟ್ಯಾಕ್ಟಿಕಲ್ ಆಗಿ ವೋಟ್ ಶಿಫ್ಟ್ ಆಗಿದೆ. ಇದು ಹೀಗೆ ಇರುತ್ತಾ? ಶಿಫ್ಟ್ ಆಗೇ ಇರುತ್ತಾ? ಯಾಕಂತಂದರೆ ತಪ್ಪನ್ನು ತಿದ್ದುಕೊಳ್ಳುವ ಅವಕಾಶವನ್ನು ಮತದಾರರು BJP ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಕೊಟ್ಟಿದ್ದಾರೆ. ಆದರೆ ನೀವು ಇತಿಹಾಸದಲ್ಲಿ ನೋಡಿದ್ರೆ ತಪ್ಪನ್ನು ಬಹಳ ಬೇಗ ತಿದ್ದುಕೊಂಡು ಅದನ್ನು ತಿದ್ದುಪಡಿಯನ್ನು ಜಾರಿಗೆ ತರುವಂತಹ ಸಾಮರ್ಥ್ಯ ಮತ್ತು ಆ ಚಾಕಚಕ್ಯತೆ BJPಗಿರುವಷ್ಟು ಕಾಂಗ್ರೆಸ್ಗಿಲ್ಲ. ನೀವು ನೋಡಿ, ಯಾವಾಗ ಮೊದಲನೇ ಹಂತದ ಚುನಾವಣೆಯಲ್ಲಿ ಮತದಾನ ಕಡಿಮೆ ಆಯಿತೋ ಹಿಂದೂ ಮುಸ್ಲಿಂ ಶುರು ಮಾಡಿಬಿಟ್ರು ಪ್ರಧಾನಿ. ಹಿಂದೂ ಮುಸ್ಲಿಂ ಯಾವಾಗ ಉಲ್ಟಾ ಹೊಡಿತಿದೆ, ಸಂವಿಧಾನ 400 ಪಾರು ಉಲ್ಟಾ ಹೊಡಿತಿದೆ ಅಂತ ಗೊತ್ತಾಯಿತೋ, 4ನೇ ಹಂತದಿಂದಲೇ 400 ಸೀಟ್ ನಮಗೆ ಯಾಕೆ ಬೇಕಪ್ಪ ಅಂತಂದರೆ ಮುಸ್ಲಿಮರಿಗೆ ಸಂಪೂರ್ಣ ರಿಸರ್ವೇಷನ್ನ ಕಾಂಗ್ರೆಸ್ ಕೊಡೋಕ್ಕೆ ಹೋಗ್ತದೆ, ಅದನ್ನು ಕಿತ್ಕೊಂಡು ನಾವು ದಲಿತರಿಗೆ ರಿಸರ್ವೇಷನ್ ಕೊಡೋಕ್ಕೆ ಬೇಕು ಅಂತ ತಿದ್ದುಪಡಿ ಮಾಡ್ಕೊಂಡ್ರು. ಲಾಭಾರ್ಥಿಗಳ ವಿಷಯ ಇರ್ಬೋದು ಅಥವಾ ಅಂಬೇಡ್ಕರ್ನೇ ತಮ್ಮವನ್ನಾಗಿ ಮಾಡ್ಕೊಳ್ಳೋಂಥ ವಿಷಯ ಇರ್ಬೋದು. ಈ ರೀತಿ ದೀರ್ಘಕಾಲೀನವಾಗಿ, ಮಧ್ಯಕಾಲೀನವಾಗಿ, ತತ್ಕಾಲೀನವಾಗಿ ಏನು ಬೇಕಾದರೂ ಮಾಡ್ಬೋದು BJP. ಯಾರನ್ನ ಶತ್ರು, ನಿಕೃಷ್ಟ, ಅನಿಷ್ಟ ಅಂತ ಮಾತಾಡ್ತಾರೋ ನಾಳೆ ನೀನೇ ನನ್ನ ಮಗ ಅಂತ ನೋಡಿ. ಉದಾಹರಣೆಗೆ ಚಿರಾಗ್ ಪಾಸ್ವಾನ್ನ ಅವನ ಮನೆಯಿಂದ ಹೊರಗೆ ಹಾಕಿದ್ರು, ನೀನು ನನ್ನ ಮಗ ಇದ್ದಂತೆ ಅಂತ ತಬ್ಕೊಂಡ್ರು. ಮೊನ್ನೆ ತೆಲುಗು ದೇಶಂ ಪಕ್ಷವನ್ನು ಟೆರರಿಸ್ಟ್ಗಳು, ಭ್ರಷ್ಟಾಚಾರಿಗಳು ಅಂತ ಕರೆದಿದ್ರು, ಓಡೋಗಿ ಅಪ್ಕೊಂಡ್ರು. 2023ರ ಚುನಾವಣೆಯಲ್ಲಿ JDSನ ಪರಮ ಭ್ರಷ್ಟಾಚಾರಿಗಳು, ಕುಟುಂಬ ರಾಜಕಾರಣದ ಪಕ್ಷ ಅಂತ ನೋಡಿ ಬಾಯಿಗೆ ಬಂದಾಗ ಅಮಿತ್ ಶಾ ಬೈದಿದ್ರು. ಈಗ ಈ ದೇಶದ ಅತ್ಯುತ್ತಮ ಮುತ್ಸದ್ದಿಗಳಲ್ಲಿ ನೀವು ಅಂತ ತಬ್ಕೊಂಡ್ರು. ಏನು ಬೇಕಾದರೂ ಪಲ್ಟಿ ಹೊಡಿಬೋದು, ಅಷ್ಟು ಬೇಗ ಬದಲಾಗ್ತಾರೆ. ಅದಕ್ಕೆ ಪ್ರತಿಯಾಗಿ ಜನರನ್ನು ಪ್ರಜಾತಾಂತ್ರಿಕ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬಡವರು, ದಲಿತರು, ದಮನಿತರು ಅನ್ನುವ ನೆಲೆಯಲ್ಲಿ ಪ್ರಜಾತಾಂತ್ರಿಕ ಪ್ರಜ್ಞೆಯಲ್ಲಿ ಒಗ್ಗೂಡಿಸಿ ಈ ದ್ವೇಷ ರಾಜಕಾರಣ, ಸಂವಿಧಾನ ವಿರೋಧಿ ರಾಜಕಾರಣವನ್ನು ಸೋಲಿಸಬೇಕು ಅನ್ನುವಂತಹ ರಾಜಕೀಯ ಐಕ್ಯತೆಯನ್ನು ಇವತ್ತು ವೋಟ್ ಹಾಕಿರೋದು ಅವ್ರಂಗೆ ಮಾಡ್ತಾರೆ. ಆದ್ದರಿಂದ ನಿಮ್ಮ ಜೊತೆ ಟೆಂಟೇಟಿವ್, ಉದಾಹರಣೆಗೆ ಗ್ಯಾರಂಟಿಗಳು ವೋಟ್ ಹಾಕಿದಂಗೆ. ಕಾಂಗ್ರೆಸ್ಗೆ ಗ್ಯಾರಂಟಿಗಳಿಗಾಗಿ ಬಂದಂಥ 6% ಹೆಚ್ಚುವರಿ ವೋಟು ಕಾಂಗ್ರೆಸ್ ಜೊತೆನೇ ಉಳಿಲಿಲ್ಲ. ಅದು ಇವತ್ತಿನ ಡೆಕಾನ್ಯಾಲ್ಡಲ್ಲಿ ಬಂದಿರುವ ಸುದ್ದಿಯನ್ನು ನೀವು ನೋಡಿದ್ರೆ, ಇವತ್ತೇನಾದರೂ ಚುನಾವಣೆ ಅಸೆಂಬ್ಲಿಗಳಿಗೆ ನಡೆದರೆ, ಇವತ್ತೇನು ಲೋಕಸಭಾ ಫಲಿತಾಂಶವನ್ನೇ ಮುಂದಿಟ್ಕೊಂಡು ನೋಡೋದಾದರೆ, ಇವತ್ತು 142 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ JDS ಮತ್ತು BJP ಒಕ್ಕೂಟ ಮುಂದಿದೆ. ಲಾಸ್ಟ್ ಟೈಮ್ 36% BJPಗೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, ಕಾಂಗ್ರೆಸ್ಗೆ 43%. ಆದರೆ ಇವತ್ತು ಕಾಂಗ್ರೆಸ್ ಮತ್ತು JDSಗೆ 51%, ಬರೀ BJPಗೆ 46%. ಆದರೆ 43% ಪಡೆದಂಥ ಕಾಂಗ್ರೆಸ್ಸು ಕೇವಲ 3% ಮಾತ್ರ ಜಾಸ್ತಿ ಮಾಡ್ಕೊಂಡಿದೆ. BJPಗೆ 10% ಜಾಸ್ತಿ ಆಗಿದೆ. BJP ಮತ್ತು JDSನ ಒಕ್ಕೂಟಿಗೆ 50% ವೋಟ್ ಬಂದಿದೆ. ಇದು ಏನು ಹೇಳುತ್ತೆ ಅಂತಂದರೆ, ವಿರೋಧ BJP ಅನ್ನೋದು ಬರೀ ಒಂದು ರಾಜಕೀಯ ಪಕ್ಷ ಅಲ್ಲ. ಈ BJPಗೆ ಸಾಂಸ್ಕೃತಿಕವಾದಂಥ ಅಂಗ ಇದೆ, ಸಾಮಾಜಿಕವಾದಂಥ ಅಂಗ ಇದೆ, ರಾಜಕೀಯವಾದದ್ದಿದೆ, ಸೈದ್ಧಾಂತಿಕವಾಗಿದೆ, ಸಂಘಟನಾ ಶಕ್ತಿ ಇದೆ. ಇಡೀ ದೇಶವನ್ನು ಒಂದು ಹಿಂದೂ ರಾಷ್ಟ್ರವಾಗಿ, ಹಿಂದೂ ದ್ವೇಷದ ರಾಷ್ಟ್ರವನ್ನಾಗಿ ಮಾಡಿ ಉಳಿದವ್ರನ್ನ, ದಲಿತರನ್ನು, ಮಹಿಳೆಯರನ್ನು, ಆದಿವಾಸಿಗಳನ್ನು, ಮುಸ್ಲಿಮರನ್ನು 2ನೇ ದರ್ಜೆ ಪ್ರಜೆಗಳಾಗಿ ಇಟ್ಕೊಳ್ಳೋದೇ ಹಿಂದೂ ರಾಷ್ಟ್ರ ಅಂತ ಒಂದು ಬ್ರಾಹ್ಮಣೀಯ ಕಾರ್ಪೊರೇಟ್ವಾದಿ ಹಿಂದೂ ರಾಷ್ಟ್ರ ಏನಿದೆ, ಅದನ್ನು ಆಯಾ ವರ್ಗಗಳಿಗೆ ಭ್ರಮೆ ಹುಟ್ಟುವ ರೀತಿಯಲ್ಲಿ ಬಿತ್ತುವಂತಹ ಹಾಗೂ ಕಟ್ಟುವಂತಹ ಒಂದು ಅಂಗವನ್ನು ಕಳೆದ 100 ವರ್ಷಗಳಲ್ಲಿ ರೂಢಿಸ್ಕೊಂಡಿದ್ದಾರೆ. 24x7 365 ದಿವಸ ಈ ಒಂದು ಪ್ರಚಾರವನ್ನು ಅವ್ರು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಅದನ್ನು ಸೋಲಿಸಬೇಕು ಅಂದರೆ ಅದಕ್ಕೆ ಪ್ರತಿಯಾದಂಥ ಪರ್ಯಾಯವಾದಂಥ ಸಮಾಜವಾದಿ, ಪ್ರಬುದ್ಧ, ಒಂದು ಸಂಬುದ್ಧವಾದಂಥ ಪ್ರಜ್ಞೆ, ಒಂದು ಚಳುವಳಿ, ಸಂಘಟನೆ ಇರಬೇಕು. ಯಾವ ವಿರೋಧ ಪಕ್ಷಕ್ಕೂ ಕೂಡ ಆ ರೀತಿಯ ಒಂದು ವಿಷನ್ನೇ ಇಲ್ಲ. ಹಿಂದೂ ರಾಷ್ಟ್ರದ ಬದಲಿಗೆ ಪ್ರಜಾತಾಂತ್ರಿಕ ರಾಷ್ಟ್ರ ಕಟ್ಟಬೇಕು. ಹಿಂದೂ ರಾಷ್ಟ್ರ ಕಟ್ಟೋದಕ್ಕೆ ಅವರು ಹಿಂದುತ್ವದ ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದ್ದರೆ, ಪ್ರಜಾತಾಂತ್ರಿಕ ರಾಷ್ಟ್ರ ಕಟ್ಟಬೇಕು ಅಂದರೆ ನಾವೊಂದು ಪ್ರಜಾತಾಂತ್ರಿಕ ಮಾನವೀಯ ಸಮಾಜವನ್ನು ಕಟ್ಟಬೇಕು, ಜನರನ್ನು ಕಟ್ಟಬೇಕು. ಜನರನ್ನು ಕಟ್ಟಬೇಕು ಅಂತಂದರೆ ಚಳುವಳಿ, ಸಂಘಟನೆ ಆಗಬೇಕು, ಕ್ಯಾಡರ್ ಬೇಸ್ಡ್ ಆರ್ಗನೈಸೇಷನ್ ಬೇಕು. ಕಾಂಗ್ರೆಸ್ಗೆ ಆ ಉದ್ದೇಶವೂ ಇಲ್ಲ, ಅದರ ಅಗತ್ಯವೂ ಇಲ್ಲ. ಅವ್ರಿಗೆ ಈ ಫ್ಯಾಸಿಸಮ್ ವಿರುದ್ಧ ದೊಡ್ಡ ವೈರುಧ್ಯವೂ ಇಲ್ಲ.
ಅದಕ್ಕೋಸ್ಕರ ಇವತ್ತು ನೀವು ನೋಡಿದ್ರಾಗಲೇ ಗ್ಯಾರಂಟಿಯ ಬಗ್ಗೆ ಕಾಂಗ್ರೆಸ್ನ ರಾಜಕಾರಣಿಗಳೇ ಇದನ್ನೆಲ್ಲ ರದ್ದು ಮಾಡೋಣ, ನಮಗೆ ಓಟೇ ಹಾಕಲಿಲ್ಲ ಅಂತ ಶುರು ಮಾಡ್ತಾರೆ. ಇದು ಸಾಧ್ಯವಾಗುವಂಥದ್ದು ಒಂದು ಪ್ರಬಲವಾದಂಥ ಜನಚಳುವಳಿ ಕಟ್ಟುವುದರಿಂದ ಮೂಲಕವೇ ಹೊರತು ಕಾಂಗ್ರೆಸ್ ಮೂಲಕ ಇವತ್ತು ಈ ಫಲಿತಾಂಶವನ್ನು ಓವರ್ ರೀಡ್ ಮಾಡಬಾರ್ದು. 52 ಸೀಟ್ ಇದ್ದಂಥ ಕಾಂಗ್ರೆಸ್ಸು ಖಂಡಿತ 99 ಪಡ್ಕೊಂಡಿದೆ. ಇದು ಕಾಂಗ್ರೆಸ್ಗೆ ಉಸಿರನ್ನ ಕೊಡುತ್ತೆ. ಆದರೆ ಕಾಂಗ್ರೆಸ್ಗೆ ಉಸಿರು ಬರುವಂಥದ್ದು ಬಿ ಜೆ ಪಿಯನ್ನು ಒಂದಷ್ಟು ಅಡ್ಡಿ ಮಾಡ್ಬೋದೇ ಹೊರತು ಬಿ ಜೆ ಪಿನ ಸೋಲಿಸೋ ಅಷ್ಟು ಸಾಧ್ಯವಾ? ಕಾಂಗ್ರೆಸ್ ಗೆಲ್ಲೋದನ್ನು ನಾವು ಜನರ ಗೆಲುವು ಅಂತ ಅನ್ಕೋಬೋದಾ? ಯಾಕಂದರೆ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಆ ಅರ್ಥದಲ್ಲಿ ಅಲ್ಲಿರುವ ನಾಯಕರುಗಳಿಗೆ ದೊಡ್ಡ ಸೈದ್ಧಾಂತಿಕ ವೈರುಧ್ಯ ಅಂತ ಅನಿಸೋದಿಲ್ಲ. ಯಾಕಂದರೆ ಇಬ್ಬರೂ ಕೂಡ ನೀವು ನೋಡಿದ್ವಿ, ನಾವು ಎಲೆಕ್ಟ್ರಲ್ ಬಾಂಡ್ ವಿಷಯಕ್ಕೆ ಬಂದಾಗ ಇಬ್ಬರೂ ಕೂಡ ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾಗಳಿಗೆ ಋಣಿಯಾಗಿರುವವರೇ, ಅದಕ್ಕಾಗಿ ರಾಜಕಾರಣ ಮಾಡುವವರೇ ಆಗಿರ್ತಾರೆ. ಹೀಗಾಗಿ ಕಾಂಗ್ರೆಸ್ಸಿನ ಗೆಲುವು ಸಾಮಾನ್ಯ ಜನರಿಗೆ ಒಂದಷ್ಟು ನಿಟ್ಟುಸಿರನ್ನು ಕೊಟ್ಟಿರೋದನ್ನು ಖಂಡಿತ ಗುರುತಿಸ್ತಾನೆ. ನಿಜಕ್ಕೂ ಬಿ ಜೆ ಪಿ ಸಂಪೂರ್ಣ ಸೋತಿಲ್ಲ, ಅದಕ್ಕೊಂದು ಎಚ್ಚರಿಕೆಯನ್ನು ಅಷ್ಟೇ ಕೊಟ್ಟಿದ್ದಾರೆ. ಆ ಎಚ್ಚರಿಕೆಯ ಪಾಠಗಳನ್ನು ಬಿ ಜೆ ಪಿ ಕಲಿತುಬಿಟ್ರೆ, ಕಲಿಯುವ ಸಾಧ್ಯತೆ ಹೆಚ್ಚು, ಕಲಿತುಬಿಟ್ರೆ ಇನ್ನೂ ದೊಡ್ಡ ಶತ್ರುವಾಗ್ತದೆ. ಅದು ಜನಚಳುವಳಿಯಿಂದ ಸೋಲಿಸ್ಬೋದೇ ಹೊರತು ಕಾಂಗ್ರೆಸ್ ಮೂಲಕ ಈ ಫ್ಯಾಸಿಸಮ್ನ ಸೋಲಿಸ್ತೀವಿ ಅನ್ನುವಂಥದ್ದು ಒಂದು ದೊಡ್ಡ ಆತ್ಮವಂಚನೆ ಆಗ್ಬೋದು ಅಂತ ನನಗನ್ಸುತ್ತೆ. ತಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.